ಎಸ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಅಭ್ಯರ್ಥಿಗಳಿಗೆ ಸೋಷಿಯಾಲಜಿ ಆಪ್ಷನಲ್ ಸಬ್ಜೆಕ್ಟಿನ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಮತ್ತೊಮ್ಮೆ ಮಧ್ಯಾಹ್ನದ ಶುಭವಂದನೆಗಳನ್ನು ತಿಳಿಸುತ್ತಾ, ಇವತ್ತು ನಮ್ಮ ಜೊತೆಗೆ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿ ಇದ್ದಾರೆ. ಸೊ ಅವರನ್ನ ಪರಿಚಯಿಸುವಂತಹ ಜವಾಬ್ದಾರಿ ಹಾಗೂ ಅವರನ್ನ ಸ್ವಾಗತಿಸುವಂತಹ ಜವಾಬ್ದಾರಿ ನನ್ನ ಮೇಲಿದೆ. ಮೊದಲನೇದಾಗಿ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳು ತಾವೆಲ್ಲ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಪರಶುರಾಮ್ ಮಲ್ಲಾಪುರ್ ಸರ್ ಅಂತ ಹೇಳಿ. ಸರ್ಗೆ ವಿಶ್ವವಿದ್ಯಾನಿಲಯದ ಪರವಾಗಿ, ವೈಯಕ್ತಿಕವಾಗಿ ಹಾಗೂ ಎಲ್ಲ ಸ್ಪರ್ಧಾರ್ಥಿಗಳ ಪರವಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಸರ್, ವೆಲ್ಕಮ್ ಯು ಸರ್. ಹಾಗೇನೆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಸರ್ದೊಂದು ಕಿರು ಪರಿಚಯವನ್ನ ನಾನು ಮಾಡ್ತಾ ಇದ್ದೀನಿ. ಪರಶುರಾಮ್ ಮಲ್ಲಾಪುರ್ ಸರ್ ಮೂಲತಃ ಸಿಂಧನೂರಿನವರು. ಪ್ರಸ್ತುತವಾಗಿ ನೊಬೆಲ್ ಡಿಗ್ರಿ ಕಾಲೇಜಿನಲ್ಲಿ ಅವರು ಸೋಷಿಯಾಲಜಿ ಏನು ಡಿಪಾರ್ಟ್ಮೆಂಟ್ ಇದೆ ಅದರ HOD ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸರ್ MA, MPhil, B.Ed ಮತ್ತು ಕೆಸೆಟ್ ಅನ್ನು ಕೂಡ ಸೋಷಿಯಾಲಜಿಯಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಬಹಳ ಸಹೃದಯಿ ಮತ್ತು ಬಹಳಷ್ಟು ಆಕ್ಟಿವ್ ಇರತಕ್ಕಂತ ಅಕಾಡೆಮಿಷಿಯನ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇನ್ನೊಂದು ವಿಷಯವನ್ನ ಅವ್ರ ಬಗ್ಗೆ ಹೇಳಲೇಬೇಕು ನಾನು. ಏನು ಅಂದ್ರೆ, ಸಮಾಜಶಾಸ್ತ್ರ ಗೆಳೆಯರ ಬಳಗ ಅಂತ ಹೇಳಿ ಒಂದು, ಬಹುಶಃ ತಾವೆಲ್ಲ ಸಮಾಜಶಾಸ್ತ್ರದ ಅಭ್ಯರ್ಥಿಗಳಾಗಿರೋದ್ರಿಂದ ಸಮಾಜಶಾಸ್ತ್ರ ಗೆಳೆಯರ ಬಳಗ ಅಂತ ಹೇಳಿ ಒಂದು ಏನು ಸೋಷಿಯಾಲಜಿ ಗ್ರೂಪ್ ಅನ್ನ ಹುಟ್ಟು ಹಾಕಿ ಪ್ರತಿ ವರ್ಷವೂ ಕೂಡ ಈ ಕೆಸೆಟ್ ನೆಟ್ ಪರೀಕ್ಷೆ ಮತ್ತು ಜೊತೆಗೆ ಬೇರೆ ಎಲ್ಲಾ ತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತವಾಗಿ ಕೋಚಿಂಗ್ ಅನ್ನ ಎಲ್ಲರಿಗೂ ಕೊಡುವಂತಹ ಒಂದು ಮಹಾನ್ ಕಾರ್ಯವನ್ನ ಸಿಂಧನೂರಿನಲ್ಲಿ, ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಕಾರ್ಯ ಶ್ಲಾಘನೀಯ. ತುಂಬಾ ಶ್ರಮ ಪಡ್ತಾರೆ. ಪ್ರತಿದಿನಲೂ ಕೂಡ ಉಚಿತವಾದ ತರಗತಿಗಳಿರುತ್ತೆ. ಸ್ಪೆಷಲಿ ಸೋಷಿಯಾಲಜಿಗೆ ಸಂಬಂಧಿಸಿದಂಗಂತರೂ ತುಂಬಾ ಕಾರ್ಯಕೆಲಸಗಳನ್ನು ಮಾಡಿದ್ದಾರೆ. ಅವ್ರದ್ದೊಂದು ಒಳ್ಳೆ ತಂಡ ಇದೆ, ಅವರೆಲ್ಲ ಸ್ನೇಹಿತರ ಬಳಗ ಇದೆ. ಸೊ ಅವರಿಗೆ ಇಂತಹ ಒಂದು ಮಹಾನ್ ಕಾರ್ಯವನ್ನ ಮಾಡ್ತಿರೋದಕ್ಕೆ ವೈಯಕ್ತಿಕವಾಗಿ ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ, ನಾನು ಹೆಚ್ಚು ಸಮಯವನ್ನ ವ್ಯಯ ಮಾಡಲಾರದೆ ಅವರ ಜ್ಞಾನಾಮೃತ ತಮಗೆಲ್ಲ ಉಣಬಡಿಸ್ತಾರೆ. ಸೋಷಿಯಾಲಜಿಯಲ್ಲಿ ತುಂಬಾ ಅವರಿಗೆ ಒಂದು ಕಮಾಂಡ್ ಇದೆ. ಸೊ ಅದನ್ನ ತಾವೆಲ್ಲ ಬಳಸ್ಕೊಳ್ತೀರಿ. ಅದು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಏನು CET ಇದೆ, ಸೊ ಅದಕ್ಕೆ ಅದು ಸಹಾಯ ಆಗ್ಲಿ ಅಂತ ಆಶಿಸ್ತಾ ನಾನು ನೇರವಾಗಿ ಸೆಷನ್ ಅನ್ನ ಪರಶುರಾಮ್ ಸರ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಸರ್, ಓವರ್ ಟು ಯು ಸರ್. ನಮಸ್ಕಾರ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಬಿಜಾಪುರ ವತಿಯಿಂದ 2020-21 ಸಾಲಿನಲ್ಲಿ ನಡೆಯುತ್ತಿರುವಂತಹ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಗೆ ಉಚಿತ ಕಾರ್ಯಾಗಾರವನ್ನ ಹಮ್ಮಿಕೊಂಡಿರುವಂತಹದ್ದು ನಿಜಕ್ಕೂ ವಿಶ್ವವಿದ್ಯಾಲಯ ಮಾಡುತ್ತಿರುವಂತಹ ಒಂದು ಉತ್ತಮವಾದ ಕಾರ್ಯ. ಅದಕ್ಕೆ ನನ್ನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ವಿಶೇಷವಾಗಿ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಪ್ರಕಾಶ್ ಬಡಿಗೇರ್ ಸರ್ ಅವರ ಒಂದು ಪ್ರಯತ್ನ ಅದ್ಭುತವಾಗಿದೆ. ನಾನು ಮೊದಲು ಅವರ ವಿದ್ಯಾರ್ಥಿ ನಾನು ಇವತ್ತು ಕೆಸೆಟ್ಟು 172 ಅಂಕ ಪಡೆದುಕೊಂಡು GM ನಲ್ಲಿ ಪಾಸ್ ಆಗೋದಕ್ಕೆ ಮುಖ್ಯ ಕಾರಣಕರ್ತರು ಅಂದ್ರೆ ಪ್ರಕಾಶ್ ಬಡಿಗೇರ್ ಸರ್ ಅವರು, ಡಾಕ್ಟರ್ ಪ್ರಕಾಶ್ ಬಡಿಗೇರ್ ಸರ್ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಅಷ್ಟೇ ಅಲ್ಲದೆ ನನಗೆ ಮೊದಲನೇ ಪತ್ರಿಕೆ ಏನನ್ನ ಓದ್ಬೇಕು, ಅದ್ರಲ್ಲಿ ಕೆಸೆಟ್ಟಿನಲ್ಲಿ ಏನು ಓದ್ಬೇಕು ಅನ್ನೋದ್ರ ಬಗ್ಗೆ ಸರಿಯಾದ ಪರಿಕಲ್ಪನೆ ಇರಲಿಲ್ಲ. ಅವರು ಒಂದು ದಿನ ನಮಗೆ ಕಾಟಿಗೆಯಲ್ಲಿ ಉಚಿತ ಕಾರ್ಯಾಗಾರನ ಹಮ್ಮಿಕೊಂಡಿದ್ರು. ಆ ಕಾರ್ಯಾಗಾರದಲ್ಲಿ ಒಬ್ಬ ಅಭ್ಯರ್ಥಿಯಾಗಿದ್ದು ಅವರ ಪುಸ್ತಕವನ್ನು ಕೊಂಡುಕೊಂಡು ಓದಿದರಿಂದ ನಾನು ಇವತ್ತು ಕೆಸೆಟ್ ಪರೀಕ್ಷೆ ಪಾಸ್ ಆಗೋದಕ್ಕೆ ಸಾಧ್ಯವಾಗಿದೆ. ಈಗಾಗಲೇ ಅವ್ರು ಹೇಳಿದಂತೆ ಸಮಾಜಶಾಸ್ತ್ರ ಗೆಳೆಯರ ಬಳಗದಿಂದ ಸಿಂಧನೂರಿನಲ್ಲಿ ಸತತವಾಗಿ 5 ಬೇರೆ ಸಮಾಜಶಾಸ್ತ್ರ ಕಾರ್ಯಾಗಾರವನ್ನು ಹಮ್ಮಿಕೊಂಡಿರುವಂತದ್ದು ಉಚಿತವಾಗಿ. ಅದರಲ್ಲೂ ಸುಮಾರು ನಮ್ಮ ಸ್ನೇಹಿತರು ಉತ್ತೀರ್ಣರಾಗಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಇದಕ್ಕೆ ಮೂಲ ಕಾರಣಕರ್ತರಾಗಿರುವಂತಹ ಪ್ರಕಾಶ್ ಬಡಿಗೇರ್ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅಷ್ಟೇ ಅಲ್ಲದೆ ನಾನೊಬ್ಬ ಕಲಿಕಾರ್ಥಿ. ಆ ಕಲಿಕಾರ್ಥಿ ತಮ್ಮ ಶಿಷ್ಯನನ್ನು ಕೂಡ ನೀವು ಸಂಪನ್ಮೂಲ ವ್ಯಕ್ತಿ ಎಂದು ಗುರುತಿಸಿ ಇವತ್ತು ನಮಗೆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಜೊತೆಗೆ ಅವರು ಒಂದು ಮಾತು ಹೇಳ್ತಿರ್ತಾರೆ ಯಾವಾಗಲೂ, ಅವಕಾಶ ಎನ್ನುವುದು ಆಕಾಶಕ್ಕಿಂತ ದೊಡ್ಡದು ಅಂತ. ಆ ಒಂದು ಮಾತಿನ ಒಂದು ಅನುಗುಣವಾಗಿ ಈ ಒಂದು ಸಣ್ಣ ಸೇವೆ ಮಾಡುವುದಕ್ಕೆ ನಮಗೆ ಅವಕಾಶ ಒದಗಿಸಿಕೊಟ್ಟಾರ. ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸರ್. ಜೊತೆಗೆ ಇಡೀ ವಿಶ್ವವಿದ್ಯಾಲಯ
ಏಕೆಂದರೆ ಈಗಾಗಲೇ ನೆಟ್ಟು ಮತ್ತು ಕೆಸೆಟ್ಟಿಗೆ ಸಂಬಂಧಪಟ್ಟಂತೆ ಎರಡು ಬೇರೆ 10 ದಿನದವರೆಗೆ ಉಚಿತ ಕಾರ್ಯಾಗಾರವನ್ನ ಫಸ್ಟ್ ಪೇಪರ್ ಕುರಿತು ತೆಗೆದುಕೊಂಡಿರುವಂತಹದ್ದು. ಆ ಎರಡೂ ಕಾರ್ಯಾಗಾರದ ಒಬ್ಬ ಅಭ್ಯರ್ಥಿ ನಾನು. ನೀವು ಮಾಡಿದ ಶ್ರಮ ಸಾರ್ಥಕ ಆಗಿದೆ. ಜೊತೆಗೆ ಅನೇಕ ವಿದ್ಯಾರ್ಥಿಗಳು ಕೆಸೆಟ್ ನೆಟ್ಟು ಪಾಸ್ ಆಗಿದ್ದಾರೆ. ಇವತ್ತು ಆ ಪಾಸ್ ಆದವ್ರನ್ನಷ್ಟೇ ಅಲ್ಲದೆ ಅವರನ್ನು ಒಂದು ದಡ ಮುಡಿಸ್ಬೇಕೆನ್ನುವಂತ ಕಾರಣದಿಂದ ಈ ಒಂದು ವಿಶೇಷವಾದ ಇಡೀ ಕರ್ನಾಟಕದಲ್ಲಿ ಯಾವ ವಿಶ್ವವಿದ್ಯಾಲಯ ಮಾಡದೇ ಇರುವಂತ ಒಂದು ವಿನೂತನದ ಒಂದು ಪ್ರಯತ್ನ ನಮ್ಮ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಕೈಗೊಂಡಿರುವಂತಹದ್ದು. ಅದಕ್ಕೆ ಕಾರಣಕರ್ತರಾಗಿರುವಂತ ಕುಲಪತಿಗಳು, ಉಪಕುಲಪತಿಗಳು, ಎಲ್ಲಾ ಸಿಬ್ಬಂದಿ ವರ್ಗಗಳು ಮತ್ತು ಇದಕ್ಕೆ ಮುಖ್ಯಸ್ಥರಾಗಿರುವಂತಂದ್ರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ಅಕಾಡೆಮಿಗೆ ಮುಖ್ಯ ಒಂದು ರೂವಾರಿ ಆಗಿರುವಂತಹ ನಮ್ಮ ಗುರುಗಳಾಗಿರುವಂತಹ ಪ್ರಕಾಶ್ ಬಡಿಗೇರ್ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಈಗಾಗಲೇ ಸಮಯ ಆಗಿದೆ, ನಾನು ನೇರವಾದ ವಿಷಯಕ್ಕೆ ಹೋಗ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ತರಗತಿಗೆ ಸ್ವಾಗತವನ್ನ ಬಯಸುತ್ತೇನೆ. ಇಂದಿನ ತರಗತಿಯ ಮುಖ್ಯ ಉದ್ದೇಶ ಏನಂದ್ರೆ, ನನಗೆ ಪ್ರಕಾಶ್ ಬಡಿಗೇರ್ ಸರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟರು. ನೀವು ತರಗತಿಯನ್ನು ತೆಗೆದುಕೊಳ್ಬೇಕು, ಅದ್ರ ಜೊತೆಗೆ ಒಂದು ಟಾಪಿಕ್ ಅನ್ನು ಕೂಡ ಆಯ್ಕೆ ಮಾಡಿಕೊಳ್ಬೇಕು. ಹಾಗೆ ಆ ಟಾಪಿಕ್ಕಿಗೆ ಇಲ್ಲಿವರೆಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ಬಿಡಿಸುತ್ತಾ ಆ ಒಂದು ಸಂಪೂರ್ಣವಾದ ಒಂದು ಟಾಪಿಕ್ ಅನ್ನ ಮುಗಿಸ್ಬೇಕು ಅನ್ನುವಂತ ವಿಚಾರವನ್ನ ನನಗೆ ಮಾಹಿತಿಯನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಇಂದು ಸಂಸ್ಕೃತಿ ಎನ್ನುವಂತಹ ಒಂದು ಘಟಕದ ಕುರಿತು ಅಧ್ಯಯನವನ್ನ ಮಾಡ್ತೀನಿ. ಯಾಕೆ ಈ ಘಟಕ ಆಯ್ಕೆ ಮಾಡಿಕೊಂಡೆ ಅಂದ್ರೆ, ಸ್ನೇಹಿತರೆ, ಮುಖ್ಯವಾಗಿ ಈ ಯಾವುದೇ ಸ್ಪರ್ಧಾತ್ಮಕ ನಮ್ಮ ಸಮಾಜಶಾಸ್ತ್ರದ ಮೇಲೆ ನಡೆಯುತ್ತಿರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇದರ ಮೇಲೆ ಕನಿಷ್ಠ ಅಂದರೆ 5 ರಿಂದ 6 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಅಷ್ಟು ಮಹತ್ವದ ಟಾಪಿಕ್ ಅಂದ್ರೆ ಕಲ್ಚರ್, ಕಾನ್ಸೆಪ್ಟ್ ಆಫ್ ಕಲ್ಚರ್, ಸಂಸ್ಕೃತಿಯ ಪರಿಕಲ್ಪನೆಗಳು ಎನ್ನುವಂತ ವಿಚಾರವನ್ನು ನಾವು ನೋಡುವಂಥದ್ದು. ಕಳೆದ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ನಡೆದಿರುವಂತ 2016ರಲ್ಲಿ ನಡೆದಿರುವಂತಹ ಪರೀಕ್ಷೆಯಲ್ಲಿ ಈ ಒಂದು ಟಾಪಿಕ್ ಮೇಲೆನೆ ಕನಿಷ್ಠ 6 ರಿಂದ 7 ಪ್ರಶ್ನೆಗಳು ಬಂದಿರುವಂತಹದ್ದು. ಹಾಗಾಗಿ ಈ ಎಲ್ಲಾ ಒಂದು ಪರಿಕಲ್ಪನೆಗಳನ್ನ ಕುರಿತು ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ಆ ಆಧಾರದ ಮೇಲೆ ಸಂಕ್ಷಿಪ್ತವಾಗಿ ಒಂದು ತರಗತಿಯಲ್ಲಿ ನಾನು ನನ್ನ ವಿಷಯ ಮಂಡನೆಯನ್ನ ಮಾಡುತ್ತೇನೆ. ನೋಡಿ, ಮುಖ್ಯವಾಗಿ ಬರಬೇಕಾದ್ರೆ ಸಂಸ್ಕೃತಿಯ ಮುಖ್ಯವಾದ ಘಟಕ ನಮ್ಮ ಡಾಕ್ಟರ್ ಮೌನೇಶ್ ಬಡಿಗೇರ್ ಸರ್ ಅವರು ಈ ನಮ್ಮ ವಿಷಯವನ್ನ ವಿಶ್ಲೇಷಣೆ ಮಾಡುವಂತ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು. ಅವರು ಅತ್ಯಂತ ಪ್ರಮುಖವಾದ ಘಟಕ ಯಾವುದಂದ್ರೆ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಅಂತ. ಅದು ನಮ್ಮ ಸಮಾಜಶಾಸ್ತ್ರದ ಹೃದಯ ಇದ್ದಂತೆ ಅನ್ನುವಂತ ಮಾತನ್ನು ಹೇಳಿದ್ರು. ನಿಜಕ್ಕೂ ಬಹಳ ಸತ್ಯವಾದ ಮಾತು. ಯಾಕೆಂದ್ರೆ ಸಂಸ್ಕೃತಿ ನಮ್ಮ ಸಮಾಜಶಾಸ್ತ್ರಕ್ಕೆ ಬಹಳ ಪ್ರಮುಖವಾಗಿರುವಂತಹದ್ದು. ಸಂಸ್ಕೃತಿ ಇಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ಸಂಸ್ಕೃತಿ ಇಲ್ಲ. ಸಮಾಜ ಮತ್ತು ಸಂಸ್ಕೃತಿ ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ ಅಂತೆ. ಹಾಗಾಗಿ ನಾನು ಮೊದಲನೇದಾಗಿ ಸಂಸ್ಕೃತಿಯ ಅರ್ಥವನ್ನ ಸಂಕ್ಷಿಪ್ತವಾಗಿ ನೋಡೋಣ. ಏಕೆಂದರೆ ಅರ್ಥದ ಮೇಲೆ ಪ್ರಶ್ನೆ ಬರುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಒಂದು ಬೇರೆ ಕುಟುಂಬದ ಪದವು, ಫ್ಯಾಮಿಲಿ ಅನ್ನುವಂಥ ಪದವು ಯಾವ ಮೂಲ ಪದದಿಂದ ಉತ್ಪತ್ತಿಯಾಗಿದೆ ಅನ್ನುವಂಥ ಪ್ರಶ್ನೆ ಆಗಿದೆ. ಅದೇ ರೀತಿಯಾಗಿ ಸಂಸ್ಕೃತಿಯೂ ಕೂಡ ಯಾವ ಶಬ್ದದಿಂದ ಉತ್ಪತ್ತಿಯಾಗಿದೆ ಅನ್ನುವಂತ ಕೇಳುವ ಸಾಧ್ಯತೆಗಳು ಹೆಚ್ಚಿನ ರೀತಿಯಲ್ಲಿ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಸಂಸ್ಕೃತಿ ಎನ್ನುವಂತ ಪದವನ್ನ ನಾವು ಇಂಗ್ಲಿಷ್ ನಲ್ಲಿ ಕಲ್ಚರ್ ಎಂದು ಕರೆಯುತ್ತೇವೆ. ಈ ಕಲ್ಚರ್ ಎನ್ನುವಂತಹ ಪದವು ಲ್ಯಾಟಿನ್ ಭಾಷೆಯ ಕೋಲರೆ ಎಂಬ ಪದದಿಂದ ಉತ್ಪತ್ತಿಯನ್ನು ಹೊಂದಿದೆ. ಈ ಕೋಲರೆ ಎಂದರೆ ಬೆಳೆಸು, ಕೃಷಿ ಮಾಡು ಎಂದು ಅರ್ಥ. ನಿಮಗೆ ಸ್ಕ್ರೀನ್ ನಲ್ಲಿ ಕಾಣುತ್ತೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಕಲ್ಚರ್ ಎನ್ನುವಂತ ಪದ ಲ್ಯಾಟಿನ್ ಭಾಷೆಯ ಕೋಲರೆ ಎನ್ನುವಂತ ಪದದಿಂದ ಉತ್ಪತ್ತಿಯಾಗಿರುವಂತಹದ್ದು. ಕೋಲರೆ ಎಂದರೆ ಬೆಳೆಸು,
ಕೃಷಿ ಮಾಡು ಎನ್ನುವಂತ ಅರ್ಥವನ್ನ ಒಳಗೊಂಡಿದೆ. ಆದರೆ ಈಗ ಯಾವುದೇ ಇಂಥ ಅರ್ಥ ಉಳಿದುಕೊಂಡಿಲ್ಲ. ಬದಲಾಗಿ ಇಂದು ನಾವು ಸಮಾಜ ವಿಜ್ಞಾನಗಳಲ್ಲಿ ಈ ಅರ್ಥವನ್ನ ಈ ರೀತಿಯಾಗಿ ನೋಡುವಂತದ್ದು. ಸಮೂಹವೊಂದರ ನಂಬಿಕೆಗಳು, ಮೌಲ್ಯಗಳು ಹಾಗೂ ಅಭಿವ್ಯಕ್ತಾತ್ಮಕ ಸಂಕೇತಗಳನ್ನ ಸೂಚಿಸುತ್ತೆ. ಆದ್ದರಿಂದ ಸಮಾಜದ ಸದಸ್ಯರಾಗಿದ್ದುಕೊಂಡು ವ್ಯಕ್ತಿಗಳು ಕಲಿತಿರುವಂತಹ ಅಂಶಗಳ ಒಂದು ಸಮಿಷ್ಟಿಯನ್ನ ನಾವು ಸಂಸ್ಕೃತಿ ಎಂದು ಕರೆಯುತ್ತೇವೆ. ನಾನು ಯಾವ ಸಮೂಹದಲ್ಲಿ ಇದ್ದೇನೋ ಆ ಸಮೂಹದ ನಂಬಿಕೆಗಳು, ಮೌಲ್ಯಗಳು ನಮ್ಮ ಸಂಕೇತಗಳನ್ನು ಸೂಚಿಸುವಂತದ್ದು. ನಾನು ಆ ಸಮಾಜದ ಸದಸ್ಯನಾಗಿದ್ದುಕೊಂಡು ಆ ಸಮಾಜದಿಂದ ಕಲಿತುಕೊಂಡಿರುವಂತಹ ಅಂಶಗಳೇ ಸಂಸ್ಕೃತಿ ಎನ್ನುವಂತ ಮಾತನ್ನ ಹೇಳುವಂತಹದ್ದು. ನೋಡಿ, ನಾನು ಮೊದಲನೆಯ ಪ್ರಶ್ನೆಗೆ ಬರುತ್ತೇನೆ. ಇದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆ 2016ರಲ್ಲಿ ಕೇಳಿರುವಂತ ಪ್ರಶ್ನೆ. ಏನು ಲಾಸ್ಟ್ ಟೈಮು ಪ್ರಪ್ರಥಮ ಬಾರಿಗೆ CET ಮೂಲಕ ಈ ಡಿಗ್ರಿ ಕಾಲೇಜ್ ಪ್ರಾಧ್ಯಾಪಕರನ್ನ ನೇಮಕ ಮಾಡಿಕೊಳ್ಳುವ ಆರಂಭವಾಯಿತು. ಆ ಪತ್ರಿಕೆ ನಮಗೆ ಒಂದು ಡಿಗ್ರಿ ಕಾಲೇಜಿನ ಒಂದು ಪತ್ರಿಕೆ ಸಿಕ್ಕಿರುವಂತದ್ದು ಕರ್ನಾಟಕದಲ್ಲಿ. ಬೇರೆ ಬೇರೆ ರಾಜ್ಯದ ಅನೇಕ ಪತ್ರಿಕೆಗಳಿದ್ದಾವೆ, ಅವುಗಳನ್ನು ಕೂಡ ನಾವು ಬಿಡಿಸ್ಬೇಕು. ಇತ್ತೀಚೆಗೆ ರಾಜಸ್ಥಾನದ ಒಂದು ಪತ್ರಿಕೆ, ಉತ್ತರಾಖಂಡದ ಒಂದು ಪತ್ರಿಕೆ ಸಿಗುತ್ತೆ. ದಯಮಾಡಿ ನೀವು ವೆಬ್ಸೈಟ್ ನಲ್ಲಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಬಿಡಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ನೋಡಿ, ಒಂದನೆಯ ಪ್ರಶ್ನೆ ಏನೆಂದರೆ ಸಂಸ್ಕೃತಿಯನ್ನ ಮಾನವರ ಅವಶ್ಯಕತೆಗಳಿಗೆ ಬೇಕಾದ ಒಂದು ಅಗತ್ಯವಾದ ಸ್ಪಂದನ ಎಂದು ವ್ಯಾಖ್ಯಾನಿಸಿದವರು. ಸಂಸ್ಕೃತಿಯನ್ನು ಮಾನವರ ಅವಶ್ಯಕತೆಗಳಿಗೆ ಬೇಕಾದ ಒಂದು ಅಗತ್ಯವಾದ ಸ್ಪಂದನ ಎಂದು ವ್ಯಾಖ್ಯಾನಿಸಿದವರು ಯಾರು? ದಯವಿಟ್ಟು ನಿಮಗೆ ಲೈವ್ ಚಾಟ್ ಅವಕಾಶ ಇದೆ. ಲೈವ್ ಚಾಟಿನಲ್ಲಿ ನೀವು ಚಾಟ್ ಮಾಡೋದ್ರ ಮೂಲಕ ಉತ್ತರವನ್ನು ಕೊಡ್ಬೇಕು. ಯಾಕಂದ್ರೆ ತರಗತಿ ದ್ವಿಮುಖವಾಗಿರ್ಬೇಕು. ಇದು ಲೈವ್ ಚಾಟ್ ಮೂಲಕ ಈ ಪ್ರಶ್ನೆಗೆ ನೀವು ಉತ್ತರವನ್ನ ಕೊಡಿ. ನೋಡಿ, ಸಂಸ್ಕೃತಿಯನ್ನ ಮಾನವರ ಅವಶ್ಯಕತೆಗಳಿಗೆ ಬೇಕಾದ ಒಂದು ಅಗತ್ಯವಾದ ಸ್ಪಂದನ ಎಂದು ವ್ಯಾಖ್ಯಾನಿಸಿದವರು ರಾಬರ್ಟ್ ರೆಡ್ಫೀಲ್ಡ್, ರಾಲ್ಫ್ ಲಿಂಟನ್, ಬ್ರೌನಲ್ಸ್ಕಿ ಅಥವಾ ಬಿ ಮೋಲನೆಸ್ಕಿ, AR ರಾಡ್ಕಿಪ್ ಬ್ರೌನ್. ದಯಮಾಡಿ ನೀವು ಲೈವ್ ಚಾಟ್ಗಳ ಮೂಲಕ ಉತ್ತರವನ್ನ ಕೊಡಿ. ಹೀಗೆ ಸುಮಾರು ಒಂದು 10-12 ಪ್ರಶ್ನೆಗಳು ಬರ್ತಾವು. ಆ ಪ್ರಶ್ನೆಗಳ ಮೂಲಕ ಅಲ್ಲಿ ಕೂಡ ನೀವು ಲೈವ್ ಚಾಟ್ಗಳ ಮೂಲಕ ಕೊಡಿ. ಬಹುಶಃ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನ ಕೊಡ್ತಾ ಇದ್ದಾರೆ. ಭಾರತಿ ನಾಯಕ್, ಅಂಪಣ್ಣ, ವಿನೋದ್, ಧರ್ಮೇಶ್, ರೇಣು, ವಿನೋದ್, ಲಕ್ಷ್ಮೀ ರಂಗನಾಥ್, HHR ಸೋಷಿಯಾಲಜಿ, ಹಲವಾರು ಕೂಡ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ ಮೌಲನೆಸ್ಕಿ. ಏನಿದು, ಈ ಪ್ರಶ್ನೆ ಎಲ್ಲಿ ಬಂದಿದೆ ಅಂತೇಳಿ ನಾವು ವಿಚಾರವನ್ನ ಮಾಡಿದಂತ ಸಂದರ್ಭದಲ್ಲಿ, ಸಂಸ್ಕೃತಿಯ ವ್ಯಾಖ್ಯೆಗಳನ್ನು ನೋಡುವಂತ ಸಂದರ್ಭದಲ್ಲಿ ಈ ಪ್ರಶ್ನೆ ಹುಟ್ಟಿಕೊಂಡಿರುವಂತದ್ದು. ನೋಡಿ, ಯಾವುದೇ ಕಾನ್ಸೆಪ್ಟ್ ಇರಲಿ, ಅಲ್ಲಿರುವಂತಹ ಪ್ರಸಿದ್ಧವಾದ ಹೇಳಿಕೆಗಳನ್ನು ನಾವು ನೋಡಬೇಕು. ಕನಿಷ್ಠ ಅಂದ್ರೆ ಪರೀಕ್ಷೆಯಲ್ಲಿ 5ರಿಂದ 6ವರೆಗೆ ನಮಗೆ ಹೇಳಿಕೆಗೆ ಸಂಬಂಧಪಟ್ಟ ಪ್ರಶ್ನೆಗಳಿರುತ್ತವೆ. ಒಂದನೆಯದು ಹೇಳ್ತಾರೆ, ಬಿ ಮೌಲನೆಸ್ಕಿ ಅವರು ಹೇಳ್ತಾರೆ, ಮಾನವ ತನ್ನ ಜೀವಿತದ ಗೊತ್ತು ಗುರಿಗಳನ್ನ ಈಡೇರಿಸಿಕೊಳ್ಳಲು ಮಾನವೇ ನಿರ್ಮಿಸಿಕೊಂಡಂತ ಸಾಧನಗಳೇ ಸಂಸ್ಕೃತಿ ಅಂತ. ನೋಡಿ, ಮಾನವ ತನ್ನ ಜೀವನದ ಗೊತ್ತು ಗುರಿಗಳನ್ನ ಈಡೇರಿಸಿಕೊಳ್ಳಲು ಮಾನವನೇ ನಿರ್ಮಿಸಿಕೊಂಡಂತ ಸಾಧನಗಳೇ ಸಂಸ್ಕೃತಿ. ಈ ಅರ್ಥದಲ್ಲಿ ಆ ಪ್ರಶ್ನೆಯನ್ನ ಕೇಳಿರುವಂತದ್ದು. ಹಾಗಾಗಿ ಬಹಳ ನಾವು ವಾಕ್ಯ ಯಾರು ಹೇಳುತ್ತಾರೆ ಅದು ಏನನ್ನ ಅರ್ಥ ಒಳಗೊಂಡಿದೆ. ನೋಡಿ, ವಾಕ್ಯ ಆಸ್ ಇಟ್ ಈಸ್ ಬರೋದೇ ಇರ್ಲಿಕ್ಕಿಲ್ಲ. ಅದರ ಬದಲಾಗಿ ಅದರ ಭಾವ ಬರುವ ಹಾಗೆ ವ್ಯಾಖ್ಯಾನ ರಚನೆ ಆಗಿರುತ್ತೆ. ಅದಕ್ಕೆ ಸರಿಯಾದ ಉತ್ತರ ಅಲ್ಲಿ ಸಿ ಅಂತ ಹೇಳಿದಿವಲ್ಲ, ಬಿ ಮೌಲನೆಸ್ಕಿ. ಅವರು ಸಂಸ್ಕೃತಿಯ ವ್ಯಾಖ್ಯೆಗಳು ಎನ್ನುವಂತ ರೀತಿಯಲ್ಲಿ ವ್ಯಾಖ್ಯೆಗಳನ್ನ ಹೇಳುತ್ತಿರುವಂತದ್ದು. ಮಾನವ ತನ್ನ ಜೀವನದ ಗೊತ್ತು ಗುರಿಗಳನ್ನ ಈಡೇರಿಸಿಕೊಳ್ಳಲು ಮಾನವನೇ ನಿರ್ಮಿಸಿಕೊಂಡಂತಹ ಸಾಧನಗಳೇ ಸಂಸ್ಕೃತಿ ಎನ್ನುವಂಥದ್ದು. ತದನಂತರ ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ವಾಕ್ಯ ಅಂದರೆ
ಸಂಸ್ಕೃತಿ ಅಂದ್ರೆ ಇವರು ವಾಕ್ಯವನ್ನು ಓದದೆ ನಾವು ಅಧ್ಯಯನ ಮಾಡೋದಕ್ಕೆ ಸಾಧ್ಯವಿಲ್ಲ. ಅವರು ಯಾರಂದ್ರೆ ಎಡ್ವರ್ಡ್ ಬಿ ಟೇಲರ್ ಅಂತೆ. ನೋಡಿ ಹೇಳ್ತಾರೆ ಅವರು, ಏನು ಸಂಸ್ಕೃತಿ ಅಂದ್ರೆ ಏನು ಅಂತ. ಇದು ಕೂಡ ಬೇರೆ ಬೇರೆ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆ ಆಗಿದೆ. ಜ್ಞಾನ, ನಂಬಿಕೆ, ಕಲೆ, ನೈತಿಕ ನಿಯಮ, ಕಾನೂನು, ರೂಢಿ ಮತ್ತು ಮಾನವನು ತನ್ನ ಸಮಾಜದ ಸದಸ್ಯನಾಗಿದ್ದುಕೊಂಡು ಸಾಧಿಸಿದ ಇನ್ನುಳಿದ ಸಾಮರ್ಥ್ಯಗಳನ್ನ, ನೈಪುಣ್ಯಗಳನ್ನ ಒಳಗೊಂಡಿರುವ ಅಖಂಡವಾದ ಒಂದು ಸಂಕೀರ್ಣ ವ್ಯವಸ್ಥೆ ಅನ್ನುವಂತ ವ್ಯಾಖ್ಯವನ್ನು ಕೊಟ್ಟಿರುವಂಥದ್ದು. ನೋಡಿ, ಇಡೀ ಸಂಪೂರ್ಣ ಸಂಸ್ಕೃತಿಯ ಸಂಪೂರ್ಣ ಅರ್ಥವನ್ನು ಒಳಗೊಂಡಿರುವಂಥದ್ದು. ಸಂಸ್ಕೃತಿ ಅಂದರೆ ಜ್ಞಾನ, ನಂಬಿಕೆ, ಕಲೆ, ನೈತಿಕ ನಿಯಮ, ಕಾನೂನು, ರೂಢಿ ಮತ್ತು ಮಾನವನು ತನ್ನ ಸಮಾಜದ ಸದಸ್ಯನಾಗಿದ್ದುಕೊಂಡು ಸಾಧಿಸಿದ ಇನ್ನುಳಿದ ಸಾಮರ್ಥ್ಯಗಳನ್ನು, ನೈಪುಣ್ಯಗಳನ್ನು ಒಳಗೊಂಡಿರುವ ಅಖಂಡವಾದ ಒಂದು ಸಂಕೀರ್ಣ ವ್ಯವಸ್ಥೆ ಎನ್ನುವಂತ ವ್ಯಾಖ್ಯವನ್ನು ಕೊಟ್ಟಿರುವಂತಹದ್ದು. ಈ ರೀತಿಯಾಗಿ ಬಹಳ ಪ್ರಸಿದ್ಧವಾದ ವ್ಯಾಖ್ಯೆಗಳನ್ನ ನಾವು ನೋಡ್ಬೇಕು. ನಾನಿಲ್ಲಿ ಕೇವಲ 2 ವಾಕ್ಯಗಳನ್ನ ಮಾತ್ರ ತೆಗೆದುಕೊಂಡಿರುವಂತದ್ದು, ಏಕೆಂದ್ರೆ 1 ಗಂಟೆಯ ಅವಧಿಯಲ್ಲಿ ಇದನ್ನ ಪರಿಕಲ್ಪನೆಯನ್ನ ಮುಗಿಸುವಂತ ಒಂದು ಪ್ರಯತ್ನವನ್ನ ಮಾಡುವಂಥದ್ದು. ತದನಂತರ ಮತ್ತೊಂದು ಪ್ರಶ್ನೆಯನ್ನ ಬಂದಿರುವಂಥದ್ದು. ಮತ್ತೊಂದು ಪ್ರಶ್ನೆ ಏನಿದೆ ಅಂದ್ರೆ, ಸಂಸ್ಕೃತಿ 2 ಅವಶ್ಯ ಲಕ್ಷಣಗಳನ್ನ ಹೊಂದಿದೆ. ಅವುಗಳೆಂದರೆ, ನೋಡಿ ಈ ಪ್ರಶ್ನೆ ಯಾವಾಗ ಕೇಳ್ಯಾರಂದ್ರೆ PU ಉಪನ್ಯಾಸಕರ ಪರೀಕ್ಷೆ 2012ರಲ್ಲಿ ನಡೆದಿರುವಂತಹ ಪೇಪರ್, ಸಬ್ಜೆಕ್ಟ್ ಪೇಪರ್ 1ರಲ್ಲಿ ಬಂದಿರುವಂತಹ ಪ್ರಶ್ನೆ. ನೋಡಿ, ನಮಗೆ 2008, 12 ಮತ್ತು 16, 20 PU ಕಾಲೇಜ್ ನಡೆದಿರುವ ಉಪನ್ಯಾಸಕರ ಪರೀಕ್ಷೆ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಯೂ ಕೂಡ ಸಿಗ್ತಾವು. ಅದನ್ನು ಕೂಡ ನಾವು ನೋಡ್ಕೊಳ್ಬೇಕು. ನೋಡಿ ಹೇಳ್ತಾರೆ, ಸಂಸ್ಕೃತಿ 2 ಪ್ರಮುಖ ಲಕ್ಷಣಗಳನ್ನು ಹೊಂದಿದೆ. ಅವುಗಳೆಂದರೆ ಕಲಿತ ಮತ್ತು ಕಲೆ ಹಾಕಿದ, ಪಸರಿತ ಮತ್ತು ಕಲೆ ಹಾಕಿದ, ಕಲಿತ ಮತ್ತು ಮರೆತ, ಕಲೆ ಹಾಕಿದ ಮತ್ತು ಸಂವಹನೀಕೃತ. ನೋಡಿ, ಇಲ್ಲಿ ಕೂಡ ನಿಮಗೆ ಲೈವ್ ಚಾಟ್ ಮೂಲಕ ನೀವು ಈ ಪ್ರಶ್ನೆಗೆ ಉತ್ತರವನ್ನ ಕೊಡಿ. ಸರಿಯಾಗ್ಲಿ ತಪ್ಪಾಗ್ಲಿ, ಪ್ರಶ್ನೆ ನಿಮಗೆ ನೀಟಾಗಿ ಕಾಣುತ್ತೆ ಅಂತ ನಾನು ಭಾವಿಸಿದ್ದೇನೆ. ಸಂಸ್ಕೃತಿಯ 2 ಅವಶ್ಯಕ ಲಕ್ಷಣಗಳನ್ನ ಹೊಂದಿದೆ. ಅವುಗಳೆಂದರೆ ಕಲಿತ ಮತ್ತು ಕಲೆ ಹಾಕಿದ, ಪಸರಿತ ಮತ್ತು ಕಲೆ ಹಾಕಿದ, ಕಲಿತ ಮತ್ತು ಮರೆತ, ಕಲೆ ಹಾಕಿದ ಮತ್ತು ಸಂವಹನೀಕೃತ. ಎಲ್ಲರೂ ಸರಿಯಾದ ಉತ್ತರವನ್ನ ಕೊಡ್ತಾ ಇದ್ದಾರೆ. ಶರಣು, ಲಕ್ಷ್ಮಿ, ರೇಣು, ಸಂದೀಪ್, ಚನ್ನು, ವೀರೇಶ್, ಸಂಗೀತ ಎಲ್ಲರೂ ಸರಿಯಾದ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕಲಿತ ಮತ್ತು ಕಲೆ ಹಾಕಿದ ಅಂತ. ಇದು ಸಂಸ್ಕೃತಿಯ ಲಕ್ಷಣಗಳಲ್ಲಿ ಬರುವಂತಹ ಒಂದು ಪ್ರಶ್ನೆ. ಹಾಗಾಗಿ ನಾವು ಲಕ್ಷಣಗಳನ್ನು ಕೂಡ ಗಮನ ಹರಿಸಬೇಕಾಗಿರುವಂತದ್ದು. ನೋಡಿ, ಸಂಸ್ಕೃತಿಯ ಲಕ್ಷಣಗಳು ಸುಮಾರು ಆಗಿದ್ದಾವೆ, ಹಲವು ಇದ್ದಾವೆ. ನಾನು ಕೆಲವೊಂದುಗಳನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತೇನೆ. ಆ ಕೆಲವೊಂದು ಆಯ್ಕೆಗಳನ್ನ ನಾನು ವಿವರಣೆ ಕೊಡೋಕೆ ಹೋಗ್ತಾ ಇಲ್ಲ, ಅವುಗಳನ್ನ ಮಾತ್ರ ನಾನು ಹೇಳುತ್ತೇನೆ. ಸಮಯದ ಅಭಾವ, ನೀವು ದಯವಿಟ್ಟು ವಿವರಣೆಯನ್ನು ಕೂಡ ಗಮನಿಟ್ಟು ಓದಬೇಕು. ಯಾಕೆಂದ್ರೆ ಪ್ರಶ್ನೆ ಅಪ್ಲೈಡ್ ಬಂದಂತ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದಾಗ ನಾವು ಅದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾಗುತ್ತೆ. ಇದು ಕೆಸೆಟ್ಟಿನಲ್ಲೂ ಕೂಡ ಇದರ ಮೇಲೆ ಹಲವು ಪ್ರಶ್ನೆಗಳು ಬಂದಿರುವಂತದ್ದು. ನೋಡಿ, 1ನೆಯ ಲಕ್ಷಣ, ಸಂಸ್ಕೃತಿಯು ಕಲಿಕೆಯಿಂದ ಬರುವಂತದ್ದು. ಕಲ್ಚರ್ ಈಸ್ ಲರ್ನಿಂಗ್. ಇದು ಸಂಸ್ಕೃತಿ ಕಲಿಕೆಯಿಂದ ಇದು ಹುಟ್ಟು ಗುಣವಲ್ಲ. ಇದು ನಾವು ಗಳಿಸಿದಂತ ಗುಣ, ನಾವು ತಿಳ್ಕೊಂಡಿರುವಂತ ಗುಣ, ನಾವು ಕಲ್ತುಕೊಂಡಿರುವಂತ ಗುಣ. ನಾವು ಇನ್ನೊಬ್ಬರನ್ನು ನೋಡುವುದರ ಮೂಲಕ
ನಮ್ಮ ಮನೆಯಲ್ಲಿರುವ ಅಥವಾ ನಮ್ಮ ಸಮಾಜದಲ್ಲಿರುವ ನಮ್ಮ ಸಮುದಾಯದಿಂದ ನಾವು ಸಂಸ್ಕೃತಿಯನ್ನ ಕಲಿಯುವಂತದ್ದು. ಹಾಗಾಗಿ ಸಂಸ್ಕೃತಿಯು ಕಲಿಕೆಯಿಂದ ಬರುವಂತದ್ದು. ಎರಡನೇ ಲಕ್ಷಣ, ಸಂಸ್ಕೃತಿಯು ಸಾಮಾಜಿಕವಾದದ್ದು. ಕಲ್ಚರ್ ಈಸ್ ಸೋಷಿಯಲ್. ಸಂಸ್ಕೃತಿ ಸಾಮಾಜಿಕವಾದದ್ದು. ಕಲ್ಚರ್ ಈಸ್ ಸೋಷಿಯಲ್. ಇದು ಯಾವುದೇ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದಲ್ಲ, ಇದು ಇಡೀ ಸಮುದಾಯಕ್ಕೆ, ಇಡೀ ಸಮಾಜಕ್ಕೆ ಸಂಬಂಧಪಟ್ಟಂತಹ ಅಂಶವಾಗಿರುವಂತದ್ದನ್ನ ನಾವು ನೋಡುತ್ತೇವೆ. ಇದು ಇಡೀ ಸಮಾಜದ ಸದಸ್ಯರು ಆ ಒಂದು ವಿಧಾನವನ್ನು ಒಪ್ಪಿಕೊಂಡಾಗ ಆಗ ನಾವು ಅದನ್ನ ಸಂಸ್ಕೃತಿ ಎಂದು ಕರೆಯುವಂತದ್ದು. ಹಾಗಾಗಿ ಸಂಸ್ಕೃತಿ ವೈಯಕ್ತಿಕವಾದದ್ದಲ್ಲ, ಇದು ಸಾಮಾಜಿಕವಾದದ್ದು. ತದನಂತರ ಮೂರನೇ ನೋಡೋದಾದರೆ, ಸಂಸ್ಕೃತಿಯು ಹಂಚಿಕೊಳ್ಳಲ್ಪಡುತ್ತದೆ. ಸೇರ್ಡ್. ಕಲ್ಚರ್ ಈಸ್ ಸೇರ್ಡ್. ಇನ್ನೊಬ್ಬರಿಗೆ ಸೇರನ್ನ ಮಾಡುವಂತದ್ದು. ಯಾಕಂದ್ರೆ ಇದು ಒಬ್ಬ ವ್ಯಕ್ತಿ ಸಂಬಂಧಪಟ್ಟದಿಲ್ಲ, ಇಡೀ ಆ ಸಮುದಾಯದಲ್ಲಿರುವಂತ ಎಲ್ಲಾ ಜನರು ಆ ಒಂದಕ್ಕೆ ಹಂಚಿಕೊಂಡಿರುವಂತದ್ದಾಗಿರುತ್ತೆ. ಯಾವಾಗ ಸಾಮಾಜಿಕವಾಗಿದ್ದಾಗಿರುತ್ತೋ ಅದು ಹಂಚಿಕೊಂಡಿದ್ದಾಗಿರುತ್ತೆ. ಸಂಸ್ಕೃತಿ ಯಾವುದೇ ವ್ಯಕ್ತಿಯ ಆಸ್ತಿಯಲ್ಲ, ಬದಲಾಗಿ ಇದು ಸಮೂಹಕ್ಕೆ ಸೇರಿರುವಂತದ್ದು. ಅದು ಭಾಷೆ, ಪದ್ಧತಿ, ನಂಬಿಕೆ, ಭಾವನೆ, ಲೋಕರೂಢಿ, ನೈತಿಕ ನಿಯಮ ಇವೆಲ್ಲವೂ ಕೂಡ ಸಾಮಾಜಿಕವಾಗಿ ಹಂಚಿಕಲ್ಪಟ್ಟಿರುವಂತದ್ದು. ಹಾಗಾಗಿ ರಾಬರ್ಟ್ ಬೈರ್ಸ್ಟೈಡ್ ಅವರು ಹೇಳ್ತಾರೆ, ಸಂಸ್ಕೃತಿಯು ಒಂದಕ್ಕಿಂತ ಹೆಚ್ಚು ಜನರು ಅನುಸರಿಸುವ ಅಥವಾ ಹೊಂದಿದ, ನಂಬಿದ, ಬಳಸಿದ ವಾಗಿರುವಂತಹ ಸಂಗತಿಗಳೇ ಸಂಸ್ಕೃತಿಯಾಗಿರುತ್ತೆ ಅನ್ನುವಂತಹ ಮಾತನ್ನ ರಾಬರ್ಟ್ ಬೈರ್ಸ್ಟೈಡ್ ಅವರು ಹೇಳುವಂತದ್ದು. ತದನಂತರ ಸಂಸ್ಕೃತಿಯು ವರ್ಗಾಯಿಸುವಂತದ್ದು. ಇದು ಬಹಳ ಮುಖ್ಯವಾಗಿದೆ. ಸಂಸ್ಕೃತಿ ಯಾವುದೇ ಒಂದು ತಲೆಮಾರಕ್ಕೆ ಸೀಮಿತವಾಗಿರೋದಿಲ್ಲ, ಬದಲಾಗಿ ಇದು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾವಣೆಯನ್ನು ಹೊಂದುವಂತದ್ದು. ಒನ್ ಜನರೇಷನ್ ಟು ಅನದರ್ ಜನರೇಷನ್ ಪಾಸ್ಡ್. ಕಲ್ಚರ್ ಎನ್ನುವಂಥದ್ದು ಒನ್ ಜನರೇಷನ್ ಟು ಅನದರ್ ಜನರೇಷನ್ಗೆ ಟ್ರಾನ್ಸ್ಫರ್ ಆಗುವಂತದ್ದು. ಹಾಗಾಗಿ ಸಂಸ್ಕೃತಿಯು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹರಿದು ಬಂದಿರುವಂತಹ ವಿಚಾರ. ಏನಿವತ್ತು ನಾವು ಇಂಥ ಸಂಸ್ಕೃತಿಯನ್ನು ಹೊಂದಿದ್ದೆವು. ನಾವ್ ಹೇಳ್ತೇವಲ್ಲ, ಮಾನವನಿಗೂ ಮತ್ತು ಪ್ರಾಣಿಗೂ ಇರುವಂತ ಒಂದು ವ್ಯತ್ಯಾಸ ಅಂದ್ರೆ ಅದು ಸಂಸ್ಕೃತಿ ಅಂತೆ. ಬಟ್ ಈ ಸಂಸ್ಕೃತಿ ಒಂದೇ ದಿನದಿಂದ, ಒಂದೇ ವರ್ಷದ, ಒಂದೇ ತಲೆಮಾರಿಗೆ ಸಂಬಂಧಪಟ್ಟಿಲ್ಲ. ಬದಲಾಗಿ ಶತಶತಮಾನಗಳಿಂದ ನಮ್ಮ ಹಿರಿಯರು ಅನುಸರಿಸಿಕೊಂಡು ಬಂದಿರುವಂತದ್ದು. ಅದು ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ, ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಟ್ರಾನ್ಸ್ಲೇಟ್ ಆಗ್ತಾ ಬಂದಿರುವಂತ ವಿಚಾರವನ್ನ ನಾವು ನೋಡುತ್ತೇವೆ. ತದನಂತರ ಸಂಸ್ಕೃತಿ ಎನ್ನುವಂತಹದ್ದು ಸಾಪೇಕ್ಷಿತವಾದದ್ದು. ನೋಡಿ, ಕಾಲದಿಂದ ಕಾಲಕ್ಕೆ, ಸಮಾಜದಿಂದ ಸಮಾಜಕ್ಕೆ ಸಂಸ್ಕೃತಿಯಲ್ಲಿ ವ್ಯತ್ಯಾಸವಾಗುತ್ತೆ, ಆದರೆ ಅದು ಸಾರ್ವತ್ರಿಕವಾಗಿರುತ್ತೆ. ಆ ಸಮಾಜಕ್ಕೆ ಅನುಗುಣವಾಗಿರುವಂತಹದ್ದು ನೈತಿಕ ನಿಯಮ, ಲೋಕಾರೂಢಿ, ಊಟ ಉಪಚಾರ ಮುಂತಾದ ವಿಚಾರಗಳನ್ನ ಒಳಗೊಂಡಿರುವಂತಹ ವಿಚಾರವನ್ನ ನಾವು ನೋಡುತ್ತೇವೆ. ತದನಂತರ ಸಂಸ್ಕೃತಿಯು ಪರಿವರ್ತನಾಶೀಲವಾದದ್ದು. ಕಲ್ಚರ್ ಈಸ್ ಡೈನಾಮಿಕ್. ಇದು ಪರಿವರ್ತನಾಶೀಲವಾದದ್ದು. ಸಂಸ್ಕೃತಿ ಎಲ್ಲಾ ಸಮಾಜಕ್ಕಿದೆ, ಎಲ್ಲಾ ಸಮುದಾಯದಲ್ಲಿ ಇದೆ, ಎಲ್ಲಾ ಕಾಲದಲ್ಲಿ ಇದೆ. ಆದರೆ ಅದು ಕಾಲಕ್ಕೆ ತಕ್ಕಂತೆ ಪರಿವರ್ತನೆಯನ್ನ ಹೊಂದುವಂಥದ್ದು. ಹಾಗಾಗಿ ಪರಿವರ್ತನೆ ಎನ್ನುವಂಥದ್ದು ಜಗತ್ತಿನ ನಿಯಮ, ಜಗದ ನಿಯಮ. ಸಮಾಜವು ಕೂಡ ಅದಕ್ಕೆ ಹೊರತಾಗಿಲ್ಲ, ಸಂಸ್ಕೃತಿಯು ಕೂಡ ಅದಕ್ಕೆ ಹೊರತಾಗಿಲ್ಲ. ಸಮಾಜ ಮತ್ತು ಸಂಸ್ಕೃತಿ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಸಂಸ್ಕೃತಿ ಇಲ್ಲದೆ ಸಮಾಜವನ್ನು ನೋಡೋದಕ್ಕೆ ಸಾಧ್ಯವಿಲ್ಲ, ಸಮಾಜವನ್ನಿಲ್ಲದೆ ಸಂಸ್ಕೃತಿಯನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಇದು ಕೂಡ ಪರಿವರ್ತನೆಗೆ ಒಳಗಾಗಿರುವಂತ ವಿಚಾರವನ್ನ ನಾವು ನೋಡುತ್ತೇವೆ. ಕಾಲ ಕಾಲಕ್ಕೆ ಪರಿವರ್ತನೆಯನ್ನು ಕೂಡ ನಡೆಯುವಂತದ್ದು. ತದನಂತರ ಸಂಸ್ಕೃತಿಯು ತೃಪ್ತಿದಾಯಕವಾದದ್ದು ಅಂತ. ಸಂಸ್ಕೃತಿ ತೃಪ್ತಿದಾಯಕವಾಗಿರುವಂತದ್ದು. ಮಾನವನ ಬೇಕಾಗಿರುವ ಅಗತ್ಯತೆಗಳನ್ನ ಪೂರೈಸಿಕೊಳ್ಳುವುದಕ್ಕಾಗಿ, ಮಾನವನ ಅಗತ್ಯತೆಗಳನ್ನ
ಕೊಳ್ಳುವುದಕ್ಕಾಗಿ ಸೃಷ್ಟಿಸಿಕೊಂಡಿರುವಂತಹ ಸಾಧನಗಳನ್ನ ನಾವು ಸಂಸ್ಕೃತಿ ಎಂದು ಕರೆಯುತ್ತೇವೆ. ಈ ಮಾತನ್ನ ಬಿ ಮೊಲನೆಸ್ಕಿ ಅವರು ಹೇಳಿದ್ದಾರೆ, ಅಥವಾ ಮ್ಯಾಲಿನೆಸ್ಕಿ ಅಂತಾರು ಓದ್ಬೋದು. ನಂತರ ಎಡ್ವರ್ಡ್ ಬಿ ಟೈಲರ್ ಅವರು ಕೂಡ ಹೇಳಿದ್ದಾರೆ, ಆ ಸಮಾಜದ ಸದಸ್ಯನಾಗಿದ್ದುಕೊಂಡು ಸಾಧಿಸಿದ ಅನ್ನುವಂತ ಮಾತನ್ನು ಹೇಳಿರುವಂತಹದ್ದು. ಹೀಗೆ ಸಂಸ್ಕೃತಿಯಲ್ಲಿ ಮಾನವನ ಅಗತ್ಯತೆಗಳನ್ನ ಪೂರೈಸೋದಕ್ಕಾಗಿ ಸೃಷ್ಟಿಕೊಂಡಿರುವಂತಹದ್ದು. ಇದರಿಂದ ಅವನ ದೈಹಿಕ ಅಗತ್ಯತೆಗಳು, ಮಾನಸಿಕ ಅಗತ್ಯತೆಗಳನ್ನು ಪೂರೈಸಿಕೊಡುವಂತ ಸಾಧ್ಯತೆ ಆಗುತ್ತೆ. ಹಾಗಾಗಿ ಇದು ತೃಪ್ತಿದಾಯಕವಾಗಿರುವಂತಹದ್ದು. ತದನಂತರ ಸಂಸ್ಕೃತಿಯು ನಿರಂತರವಾದದ್ದು ಮತ್ತು ಸಂಗ್ರಹಕವಾದದ್ದು ಅಂತ. ಯಾಕಂದ್ರೆ ಇದು ನಿರಂತರವಾಗಿರುತ್ತೆ. ಭೂಮಿ ಇರುವವರೆಗೂ, ಸಮಾಜ ಇರುವವರೆಗೂ ಸಂಸ್ಕೃತಿ ನಿರಂತರವಾಗಿರುತ್ತೆ. ಆದರೆ ಕಾಲಕ್ಕೆ ತಕ್ಕಂತೆ ಬದಲಾವಣೆಯನ್ನು ಹೊಂದುವಂಥದ್ದು, ಹಳೆತನವನ್ನ ಬಿಡುವಂತದ್ದು, ಹೊಸತನವನ್ನು ಸ್ವೀಕರಿಸುವಂತದ್ದು. ಹಾಗಾಗಿ ಇದು ಸಂಗ್ರಹಕಾರವಾಗಿರುವಂತದ್ದು. ಸಮಾಜ ಆರಂಭದಿಂದ ಇಂದಿನವರೆಗೂ ಸಂಸ್ಕೃತಿ ನಿರಂತರವಾಗಿ ಬೆಳೆಯುತ್ತಿದೆ. ಗತಕಾಲದ ವೈಭವದ ಇರುವಂತ ಎಲ್ಲ ಅಂಶಗಳನ್ನು ನಾವು ಅಳವಡಿಸಿಕೊಂಡಿರುವಂತದ್ದು. ಅಷ್ಟೇ ಅಲ್ಲದೆ ಹೊಸ ಆವಿಷ್ಕಾರಗಳು, ಸಾಧನೆಗಳಿಗೆ ಸಂಬಂಧಿಸಿದಂತೆ ಒಳಗೊಂಡಿರುವಂತದ್ದು ನಾವು ನೋಡುತ್ತೇವೆ. ನೋಡಿ, ಆರಂಭದಲ್ಲಿ ಎತ್ತಿನ ಗಾಡಿಯಲ್ಲಿ ಬಂದೆವು, ನಂತರ ಗಾಡಿ, ಆಮೇಲೆ ರೈಲು, ಇವತ್ತು ವಿಮಾನ, ಅದರಲ್ಲಿ ವಿಶೇಷ ಇವತ್ತು ಅಂತರ್ಜಲ ಆನ್ಲೈನ್. ನೋಡಿ, ಇವತ್ತು ಈ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯರು ಮಾಡುತ್ತಿರುವಂತ ಒಂದು ಪ್ರಯತ್ನ, ಆನ್ಲೈನ್ ಮೂಲಕ ಇಡೀ ಕರ್ನಾಟಕಾದ್ಯಂತ ಎಲ್ಲ ಒಂದು ಭಾಗಕ್ಕೆ ತಲುಪುವ ರೀತಿಯಲ್ಲಿ ಆಗಿದೆ. ಇದು ಕೂಡ ಸಂಸ್ಕೃತಿಯಲ್ಲಿ ಸೇರುವಂತ ಅಂಶಗಳು. ಮುಂದೆ ನಾವು ಸಂಸ್ಕೃತಿಯ ಪ್ರಕಾರಗಳು ಎನ್ನುವಂತ ನೋಡುವಂತ ಸಂದರ್ಭದಲ್ಲಿ ಅದನ್ನ ವಿಚಾರ ಮಾಡೋಣ. ಕೊನೆಯದಾಗಿ ಸಂಸ್ಕೃತಿಯು ಆದರ್ಶಾತ್ಮಕವಾದದ್ದು ಅಂತ. ಈ ಸಂಸ್ಕೃತಿಯಲ್ಲಿ ನಾವು ಮುಂದೆ ನೋಡ್ತೀವಿ, ಭೌತ ಮತ್ತು ಅಭೌತ ಸಂಸ್ಕೃತಿ ಅಂತ ಬರ್ತಾವ. ಅಲ್ಲಿ ಕೆಲವೊಂದು ವಸ್ತುಗಳನ್ನ ನೋಡಿದ್ರೆ ಅದು ವಸ್ತುಗಳಾಗಿರೋದಿಲ್ಲ, ಬದಲಾಗಿ ನಮಗೆ ಭಾವನೆಗಳನ್ನ ತುಂಬುವಂತಹದ್ದು. ಉದಾಹರಣೆ, ನಮ್ಮ ದೇಶದ ರಾಷ್ಟ್ರೀಯ ಬಾವುಟವನ್ನು ನೋಡಿದಾಗ ಅದು ನಮಗೆ 3 ಕಲರ್ ಆಗಿ ಕಾಣುವುದಿಲ್ಲ, ಬದಲಾಗಿ ನಮ್ಮ ಆತ್ಮವಾಗಿ ನಮ್ಮ ಭಾವನೆಯನ್ನ ತುಂಬಿ ಬಂದು ಅದಕ್ಕೆ ಗೌರವವನ್ನು ಕೊಡುವಂತಹದ್ದು. ಅದು ಕೂಡ ಆದರ್ಶವಾದದ್ದೇ. ಹಾಗಾಗಿ ಇದು ರಾಷ್ಟ್ರ ಧ್ವಜ ಕೇವಲ ಬಣ್ಣದ ಬಟ್ಟೆಯಲ್ಲ, ಬದಲಾಗಿ ದೇಶಭಕ್ತಿ ಮತ್ತು ರಾಷ್ಟ್ರೀಯನ ಸಂಕೇತಗೊಳಿಸುವಂತಹದ್ದು, ಆ ಒಂದು ಸಂಸ್ಕೃತಿಯನ್ನ ಬಿಂಬಿಸುವಂತಹದ್ದು. ಹಾಗಾಗಿ ಆದರ್ಶಾತ್ಮಕವಾಗಿರುತ್ತೆ. ಸಂಸ್ಕೃತಿಯು ಆದರ್ಶಾತ್ಮಕವಾಗಿದೆ ಅನ್ನೋ ಕಾರಣಕ್ಕಾಗಿ ಒಬ್ಬ ಸಮಾಜಶಾಸ್ತ್ರಜ್ಞ ಒಂದು ಮಾತನ್ನು ಹೇಳುತ್ತಾನೆ. ಅದೊಂದು ಪ್ರಶ್ನೆಯ ನಂತರ ಆ ಮಾತನ್ನ ನೋಡೋಣ. ನೋಡಿ, ಕೆಸೆಟ್ 2016 ಪೇಪರ್ 2 ಕ್ವಶನ್ 4 ಕೇಳಿದ್ದಾರೆ. 4ನೇ ಕ್ವಶನ್ ಇದೆ, ಸಮಾಜಶಾಸ್ತ್ರವನ್ನು ಸೂಪರ್ ಆರ್ಗಾನಿಕ್ ಡಿಸಿಪ್ಲಿನ್, ಶ್ರೇಷ್ಠ ಜೈವಿಕ ಅಧ್ಯಯನ ಶಿಸ್ತು, ಕಲ್ಚರ್ ಅನ್ನ ಸೂಪರ್ ಆರ್ಗಾನಿಕ್ ಎಂದು ಕರೆದವರು ಯಾರು ಅಂತ. ಹೂ ಕಾಲ್ಡ್ ಸೋಷಿಯಾಲಜಿ ಆಸ್ ಎ ಸೂಪರ್ ಆರ್ಗಾನಿಕ್ ಡಿಸಿಪ್ಲಿನ್? ಯಾರು ಇದನ್ನು ಕರೆದರು? ಹರ್ಬರ್ಟ್ ಸ್ಪೆನ್ಸರ್, ಆಲ್ಬರ್ಟ್ ಅಗಸ್ಟ್ ಕೋಂಟ್, ಚಾರ್ಲ್ಸ್ ಡಾರ್ವಿನ್, ಎಮಿಲಿ ಡರ್ಕಿಮ್. ದಯವಿಟ್ಟು ಲೈವ್ ಚಾಟ್ಗಳ ಮೂಲಕ ನೀವು ಉತ್ತರವನ್ನ ಕೊಡಿ. ತರಗತಿ ದ್ವಿಮುಖವಾಗಿರಬೇಕು. ಎಲ್ಲರೂ ಚೆನ್ನಾಗಿ ಉತ್ತರವನ್ನ ಕೊಡ್ತಾ ಇದ್ದೀರಿ, ಸರಿಯಾದ ಉತ್ತರವನ್ನ ಕೊಡ್ತಿದ್ದೀರಿ. ನರಸಿಂಹ ರಾಜು ಸರ್, ಸಂಸ್ಕೃತಿ ವಿವಿಧ ಪರಿಕಲ್ಪನೆಗಳನ್ನ ವಿವರಿಸಿ ತಿಳಿಸಿ. ಬರ್ತೀನಿ, ಎಲ್ಲವನ್ನ ತಿಳಿಸ್ತೀನಿ. ಈಗ ನಾನು ಹೇಳ್ತೀನಿ, ನೆಕ್ಸ್ಟ್ ಟಾಪಿಕ್ ಇರೋದೇ ಪರಿಕಲ್ಪನೆಗಳನ್ನು ಕುರಿತು ಇರುವಂತಹದ್ದು. ವೆರಿ ಗುಡ್, ಎಲ್ಲರೂ ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಿದ್ರಿ. ನೋಡಿ, ಸೂಪರ್ ಆರ್ಗಾನಿಕ್ ಕಲ್ಚರ್ ಅನ್ನ ಸೂಪರ್ ಆರ್ಗಾನಿಕ್ ಎಂದು ಕರೆದವರು ಯಾರು ಅಂತ. ಯಾರೇ? ಆಲ್ಬರ್ಟ್ ಸ್ಪೆನ್ಸರ್. ನೋಡಿ, ಯಾಕೆ ಈ ಮಾತು ಬಂತಂದ್ರೆ, ಏನು ಸಂಸ್ಕೃತಿಯು ಆದರ್ಶಾತ್ಮಕವಾದದ್ದು ಅಂತ ಹೇಳ್ತೀವಲ್ಲ, ಅಲ್ಲಿ ಈ ಮಾತನ್ನ ಬರುವಂತಹದ್ದು. ಆಲ್ಬರ್ಟ್ ಸ್ಪೆನ್ಸರ್ ಅವರು ಸಂಸ್ಕೃತಿಯನ್ನ ಅತಿ ಜೈವಿಕ, ಸೂಪರ್ ಆರ್ಗಾನಿಕರ್ ಎಂದು ಕರೆದಿರುವಂತಹ ವಿಚಾರವನ್ನು ನಾವು ನೋಡುತ್ತೇವೆ. ತದನಂತರ ಕೆಸೆಟ್ 2017 ಪೇಪರ್ 2 ಕ್ವಶನ್ ನಂಬರ್ 18 ಇದೆ.
ಜನಪ್ರಿಯ ಸಂಸ್ಕೃತಿ ಸೂಚಿಸುವುದು. ಪಾಪ್ಯುಲರ್ ಕಲ್ಚರ್ ರೆಫರ್ಸ್ ಟು ದಿ ಕಲ್ಚರ್ ಆಫ್ ರಾಜಕೀಯ ವರ್ಗದ ಸಂಸ್ಕೃತಿ, ಪೊಲಿಟಿಕಲ್ ಕ್ಲಾಸ್. ಜನಸಾಮಾನ್ಯರ ಸಂಸ್ಕೃತಿ, ಕಲ್ಚರ್ ಆಫ್ ಮಾಸಸ್. ಶ್ರೀಮಂತರ ಸಂಸ್ಕೃತಿ, ಕಲ್ಚರ್ ಆಫ್ ರಿಚ್. ವಿದ್ಯಾವಂತರ ಸಂಸ್ಕೃತಿ, ಕಲ್ಚರ್ ಆಫ್ ಎಜುಕೇಟೆಡ್. ದಯವಿಟ್ಟು ಉತ್ತರವನ್ನು ಕೊಡಿ. ಜನಪ್ರಿಯ ಸಂಸ್ಕೃತಿ ಸೂಚಿಸುವುದು. ಇದಕ್ಕೆ ಸರಿಯಾದ ಉತ್ತರ ಕೊಡ್ತಾ ಇಲ್ಲ, ಬೇರೆ ಬೇರೆ ಉತ್ತರವನ್ನ ಕೊಡ್ತಾ ಇದ್ದೀರಿ. ಗುಡ್, ತುಂಬಾ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದೀರಿ. ಇದಕ್ಕೆ ಸರಿಯಾದ ಉತ್ತರ ಬಿ, ಜನಸಾಮಾನ್ಯರ ಸಂಸ್ಕೃತಿ. ನೋಡೋಣ, ಅದರ ವಿವರಣೆ ನೋಡೋಣ. ಹಾಗೆ PU ಪರೀಕ್ಷೆ 2012 ಪೇಪರ್ 1ರಲ್ಲಿ ಬಂದಿರುವಂತ ಸೇಮ್ ಆಸ್ ಇಟ್ ಈಸ್ ಪ್ರಶ್ನೆ ಬಂದಿದೆ. ಪಾಪ್ಯುಲರ್ ಜನಪ್ರಿಯ ಸಂಸ್ಕೃತಿ ಸೂಚಿಸುವುದು ಇದರ ಸಂಸ್ಕೃತಿ. ರಾಜಕೀಯ ವರ್ಗ, ಜನಸಮೂಹದ ಸಂಸ್ಕೃತಿ, ಶ್ರೀಮಂತರ ಸಂಸ್ಕೃತಿ, ಶಿಕ್ಷಿತ ಸಂಸ್ಕೃತಿ, ಶಿಕ್ಷಿತರ ಅಥವಾ ವಿದ್ಯಾವಂತವನ್ನ ಪಡೆದುಕೊಂಡಿರುವಂತಹ ಸಂಸ್ಕೃತಿ ಅಂತ. ಇದಕ್ಕೂ ಕೂಡ ಉತ್ತರವನ್ನು ಕೊಡಿ. ಸೇಮ್ ಉತ್ತರ ಏನು? ಜನಸಮೂಹದ ಸಂಸ್ಕೃತಿ. ಆನ್ಸರ್ ಬಿ. ಯಾಕೆ ಈ ಪ್ರಶ್ನೆಯನ್ನು ನೋಡಿದೆ ಅಂದ್ರೆ, ನಾವು ಸಂಸ್ಕೃತಿಯ ಪ್ರಕಾರಗಳನ್ನು ನೋಡಬೇಕು. ಈ ಎರಡು ಪ್ರಶ್ನೆಗಳು ಸಂಸ್ಕೃತಿಯ ಪ್ರಕಾರಗಳನ್ನ ಕುರಿತು ನೋಡುವಂತಹದ್ದು. ನಾವು ಇಲ್ಲಿವರೆಗೆ ಸಂಸ್ಕೃತಿಯ ಪ್ರಕಾರಗಳನ್ನ ಕೇವಲ ಎರಡನ್ನ ನೋಡಿದ್ದೇವೆ. ಕೇವಲ ಎರಡನ್ನ ನೋಡಿರುವಂತಹದ್ದು ಏನು? ಭೌತ ಸಂಸ್ಕೃತಿ ಮತ್ತು ಅಭೌತ ಸಂಸ್ಕೃತಿ. ಇವು ಬಿಟ್ಟು ಇನ್ನ 5 ಸಂಸ್ಕೃತಿಗಳಿದಾವೆ. ಇನ್ನ 5 ಸಂಸ್ಕೃತಿಗಳಿದಾವೆ. ಆ 5 ಸಂಸ್ಕೃತಿಗಳನ್ನು ಕೂಡ ನಾವು ನೋಡುವಂತಹದ್ದು. ನೋಡಿ, ಅಕ್ಬರ್ ಮತ್ತು ನೀಮ್ಕಾಫ್ ಅವರು ಸಂಸ್ಕೃತಿಯನ್ನ 2 ಪ್ರಕಾರನಾಗಿ ವಿಂಗಡಿಸ್ತಾರೆ. ಒಂದು ಭೌತ ಸಂಸ್ಕೃತಿ, ಇನ್ನೊಂದು ಅಭೌತ ಸಂಸ್ಕೃತಿ. ಇದು ನಿಮ್ಮೆಲ್ಲರಿಗೆ ಸಂಸ್ಕೃತಿಯ ಬಗ್ಗೆ ಎಲ್ಲರಿಗೂ ಜ್ಞಾನ ಇದೆ. ಆದರೆ ಯಾವ ರೀತಿ ಪ್ರಶ್ನೆಗಳು ಬರುತ್ತವೆ, ಯಾವ ಒಂದು ಪ್ರಕಾರಗಳಲ್ಲಿ ಪ್ರಶ್ನೆಗಳನ್ನು ತೆಗಿತಾರೆ ಅನ್ನುವಂಥದ್ದನ್ನ ತಿಳಿಸುವಂಥದ್ದೇ ಇಂದಿನ ನನ್ನ ತರಗತಿಯ ಮೂಲ ಉದ್ದೇಶ. ಅಂದ್ರೆ ಪ್ರಶ್ನೆಗಳು ಹೇಗೆ ಬರ್ತಾವ ನಾವು ನೋಡಿರ್ತೀವಿ, ಆದ್ರೆ ಅವ್ರ ಬಗ್ಗೆ ಗಮನ ಕೊಟ್ಟಿರಲ್ಲ. ಆ ಒಂದು ಭಾವನೆಯನ್ನು ಇಟ್ಟುಕೊಂಡು, ಯಾಕಂದ್ರೆ 10 ದಿನದಲ್ಲಿ ಇಡೀ ಸಿಲೆಬಸ್ ಅನ್ನು ಮುಗಿಸೋದಕ್ಕೆ ಸಾಧ್ಯವಾಗಲ್ಲ. 1 ತಾಸಿನಲ್ಲಿ ನಾವು ಇಡೀ ಕಾನ್ಸೆಪ್ಟ್ ಅನ್ನ ಪೂರ್ಣಗೊಳಿಸಕ್ಕಾಗಲ್ಲ. ಆದರೆ ಅಲ್ಲಿ ಇರುವಂತ ಒಂದು ಮಾರ್ಗಗಳನ್ನ ಮಾತ್ರ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ. ನೋಡಿ, ಅಕ್ಬರ್ ಮತ್ತು ನೀಮ್ಕಾಫ್ ಅವರು ಹೇಳ್ತಾರೆ ಸಂಸ್ಕೃತಿಯನ್ನ 2 ಪ್ರಕಾರನಾಗಿ ವಿಂಗಡಿಸಿರುವಂತಹದ್ದು. ಒಂದು ಭೌತ ಸಂಸ್ಕೃತಿ, ಇನ್ನೊಂದು ಅಭೌತ ಸಂಸ್ಕೃತಿ ಅಂತ. ಈ ಭೌತ ಸಂಸ್ಕೃತಿ ಅಂದ್ರೆ ಮಾನವನ ಭೌತಿಕ ಸಂಪತ್ತನ್ನು ಪ್ರತಿನಿಧಿಸುವಂತಹದ್ದು. ಈ ಭೌತ ಸಂಸ್ಕೃತಿಯು ದೃಷ್ಟಿಗೆ ಗೋಚರವಾಗುವಂತಹದ್ದು ಮತ್ತು ಮೂರ್ತ ಸ್ವರೂಪದ ಮಾನವನ ಬಳಕೆಗೆ ಅನೇಕ ವಸ್ತುಗಳನ್ನು ಪ್ರತಿಬಿಂಬಿಸುವಂತದ್ದೇ ಭೌತ ಸಂಸ್ಕೃತಿ. ಇಟ್ ಮೀನ್ಸ್ ನೋಡಿ, ಇದು ಘನರೂಪದಲ್ಲಿ ಇರುತ್ತೆ. ಅಂದ್ರೆ ಮಾನವ ಉಪಯೋಗಿಸುವ ಎಲ್ಲಾ ವಸ್ತುಗಳನ್ನ ನಾವು ಭೌತ ಸಂಸ್ಕೃತಿ ಎಂದು ಕರೆಯುತ್ತೇವೆ. ನೋಡಿ, ಉದಾಹರಣೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮಾನವ ನಿರ್ಮಿತ ವಸ್ತುಗಳಾದ ಉಪಕರಣಗಳು, ಸಾಧನಗಳು, ಪೀಠೋಪಕರಣಗಳು, ಯಂತ್ರೋಪಕರಣಗಳು, ವೈಜ್ಞಾನಿಕ ಸಾಧನಗಳು, ಕಟ್ಟಡಗಳು ಮತ್ತು ಮಾನವನು ತನ್ನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಬಳಸುವ ಎಲ್ಲಾ ಬಗೆಯ ಪರಿಕರಗಳನ್ನ ನಾವು ಭೌತ ಸಂಸ್ಕೃತಿ ಎಂದು ಕರೆಯುತ್ತೇವೆ. ನೋಡಿ, ಇದನ್ನ ನಾವು ಸಾಮಾನ್ಯವಾಗಿ ನಾಗರಿಕತೆ ಎಂದು ಕರೆಯುವಂತಹದ್ದು. ಭೌತ ಸಂಸ್ಕೃತಿ ಅಂದ್ರೆ ನಾವು ಉಪಯೋಗಿಸುವಂತ ಎಲ್ಲಾ ವಸ್ತುಗಳನ್ನ ಭೌತ ಸಂಸ್ಕೃತಿ ಎಂದು ಕರೆಯುತ್ತೇವೆ. ಎರಡನೇದು ಅಭೌತ ಸಂಸ್ಕೃತಿ. ನೋಡಿ, ಅಭೌತ ಸಂಸ್ಕೃತಿಯು ಮಾನವನ ಅಭೌತಿಕ ಸಂಪತ್ತನ್ನು ಸೂಚಿಸುವಂತದ್ದು. ಇದು ದೃಷ್ಟಿಗೆ ಗೋಚರಿಸುವುದಿಲ್ಲ, ಇದು ಮೂರ್ತ ರೂಪದಲ್ಲಿರುವುದಿಲ್ಲ. ಉದಾಹರಣೆ ನೋಡೋದಾದರೆ ನೋಡಿ, ಭಾಷೆ ಗುರುತಿಸಕ್ಕಾಗತ್ತಾ, ನೋಡಕ್ಕಾಗತ್ತಾ, ಸ್ಪರ್ಶ ಮಾಡಕ್ಕಾಗತ್ತಾ? ಇಲ್ಲ. ನಂಬಿಕೆಗಳು, ಆಚರಣೆಗಳು, ರೂಢಿ, ಸಂಪ್ರದಾಯ, ಲೋಕಾಚಾರ, ನೈತಿಕ ನಿಯಮ, ಮೌಲ್ಯಾದರ್ಶಗಳು
ಸಿದ್ಧಾಂತಗಳು, ಜೀವನ ದರ್ಶನ, ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ಮುಂತಾದಗಳನ್ನ ಒಳಗೊಂಡಿರುವಂಥದ್ದು. ಇದು ನಾವು ಅನುಭವಿಸುವಂಥದ್ದು, ನಾವು ಫೀಲಿಗೆ ತಂದು ಕೊಡುವಂಥದ್ದು ಹೊರತು ಕಣ್ಣಿಗೆ ತೋರ್ಸಕ್ಕಾಗದೇ ಇರುವಂತ ಸಂಸ್ಕೃತಿಯನ್ನ ನಾವು ಅಭೌತ ಸಂಸ್ಕೃತಿ ಅಂತೀವಿ. ಇದನ್ನ ಸಾಮಾನ್ಯವಾಗಿ ಸಂಸ್ಕೃತಿ ಅನ್ನುವಂಥ ಪದವನ್ನ ಬಳಕೆ ಮಾಡ್ತೀವಿ. ಆ ಭೌತ ಸಂಸ್ಕೃತಿಯನ್ನ ನಾಗರಿಕತೆ ಎಂದು ನಾವು ಬಳಕೆಯನ್ನ ಮಾಡುತ್ತೇವೆ. ಇವೆರಡು ಶಬ್ದಗಳು ಬಹಳ ಮುಖ್ಯವಾಗಿರುವಂತದ್ದು. ನೋಡಿ, ಮೇಲೆ ತಿಳಿಸಿರುವ ಸಂಸ್ಕೃತಿಯ ವರ್ಗೀಕರಣದ ಜೊತೆಗೆ ಸಮಾಜಶಾಸ್ತ್ರಜ್ಞರು ಇನ್ನೂ ಕೆಲವು ಪ್ರಕಾರಗಳನ್ನ ಗುರುತಿಸಿದ್ದಾರೆ. ಅಲ್ಲಿ ಪ್ರಶ್ನೆ ಬಂದಿತ್ತಲ್ಲ, ಆ ಪ್ರಶ್ನೆಗಳಲ್ಲಿರುವಂತಹ ಒಂದು ಏರಿಯಾ ಅಂದ್ರೆ ಇದೇ ಆಗಿದೆ. ಜನಪದ ಅಥವಾ ಪಾಪ್ಯುಲರ್ ಕಲ್ಚರ್ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ರಲ್ಲ, ಇಲ್ಲಿ ಬರುವಂತದ್ದು ನೋಡಿ. ಮೊದಲನೇದಾಗಿ ಉನ್ನತ ಸಂಸ್ಕೃತಿ. ಉನ್ನತ ಸಂಸ್ಕೃತಿ ಎಂದರೆ ಉನ್ನತ ಸ್ಥಾನವನ್ನ ಪಡೆದುಕೊಂಡಿರುವ ಸಂಸ್ಕೃತಿ, ಉನ್ನತ ಸೃಜನಾತ್ಮಕತೆಯನ್ನು ಹೊಂದಿರುವಂತ ಸಂಸ್ಕೃತಿ. ಉದಾಹರಣೆ, ಶಾಸ್ತ್ರೀಯ ಸಂಯೋಜನೆ ಮಾಡಿರುವಂತಹದ್ದು, ವರ್ಣಚಿತ್ರ ಮತ್ತು ಉತ್ತಮ ಸಾಹಿತ್ಯ ಕೃತಿಗಳನ್ನ ಒಳಗೊಂಡಿರುವಂತಹದ್ದು. ಎರಡನೇದು ಜನಪದ ಸಂಸ್ಕೃತಿ. ಈ ಜನಪದ ಸಂಸ್ಕೃತಿ ಎಂದರೆ ಜನಸಾಮಾನ್ಯರ ದೈನಂದಿನ ಚಟುವಟಿಕೆಗಳ ಮೂಲಕ ತಮ್ಮ ಜೀವನಕ್ಕೆ ಹತ್ತಿರವಾದ ಸಂಸ್ಕೃತಿ. ನೋಡಿ, ಜಾನಪದ ಹಾಡುಗಳು, ಆಮೇಲೆ ಕಥೆಗಳು ಇತ್ಯಾದಿ. ಇವು ನಾನು ಈಗಾಗಲೇ ಹೇಳಿದಂತೆ ಸಂಸ್ಕೃತಿ ಅನ್ನುವಂಥದ್ದು ಒಂದು ತಲೆಮಾರದಿಂದ ಮತ್ತೊಂದು ತಲೆಮಾರಿಗೆ ವರ್ಗಾವಣೆ ಹೊಂದುತ್ತೆ ಅನ್ನುವಂಥ ವಿಚಾರವನ್ನ ನೋಡಿರುವಂತಹದ್ದು. ಹಾಗೆ ಸಂಸ್ಕೃತಿ ಜನಸಾಮಾನ್ಯರಿಂದ ಬಂದಿರುವಂತ ಸಂಸ್ಕೃತಿಯನ್ನ ಜಾನಪದ ಸಂಸ್ಕೃತಿ ಎಂದು ಕರೆಯುವಂಥದ್ದು. ಮೂರನೇದಾಗಿ ಸಮೂಹದ ಸಂಸ್ಕೃತಿ ಅಂತ. ಸಮೂಹದ ಸಂಸ್ಕೃತಿ, ಈ ಸಮೂಹದ ಸಂಸ್ಕೃತಿ ಅಂದ್ರೆ ಸಮೂಹದ ಸಂಸ್ಕೃತಿಯು ಸಮೂಹ ಮಾಧ್ಯಮಗಳಿಂದ ಸೃಷ್ಟಿಯಾಗಿರುವಂಥದ್ದು. ಉದಾಹರಣೆ, ಜನಪ್ರಿಯ ಸಿನಿಮಾ, ದೂರದರ್ಶನ, ಸಂಗೀತ ಕಾರ್ಯಕ್ರಮಗಳನ್ನು ಕುರಿತು ನಾವು ನೋಡುವಂಥದ್ದು. ಇವು ಸಮೂಹ ಮಾಧ್ಯಮಗಳಿಂದ ಸೃಷ್ಟಿಯಾಗಿರುವಂಥ ಸಂಸ್ಕೃತಿಯನ್ನ ಸಮೂಹ ಸಂಸ್ಕೃತಿ ಎಂದು ಕರೆಯುವಂಥದ್ದು. ತದನಂತರ ಜನಪ್ರಿಯ ಸಂಸ್ಕೃತಿ. ಈ ಜನಪ್ರಿಯ ಸಂಸ್ಕೃತಿಯನ್ನು ಸಮೂಹ ಸಂಸ್ಕೃತಿಯ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು. ಇದರಲ್ಲಿ ಜನಸಾಮಾನ್ಯರಿಂದ ಪ್ರಶಂಸೆಗೆ ಒಳಗಾದಂತಹ ಸಂಸ್ಕೃತಿಯನ್ನ ಜನಪ್ರಿಯ ಸಂಸ್ಕೃತಿ ಎಂದು ಕರೆಯುತ್ತೇವೆ. ಅಲ್ಲೇನು ಪ್ರಶ್ನೆ ಬಂದಿದೆಯಲ್ಲ, ಆ ಪ್ರಶ್ನೆ ಇಲ್ಲೇ ಉದ್ಭವವಾಗಿರುವಂತಹದ್ದು. ಜನಪ್ರಿಯ ಸಂಸ್ಕೃತಿ ಎಂದರೇನು? ಜನಸಾಮಾನ್ಯರ ಸಂಸ್ಕೃತಿ, ಜನಪ್ರಿಯವಾಗಿರುವಂತ ಸಂಸ್ಕೃತಿ. ಪ್ರಶ್ನೆಯನ್ನು ನಾವು ನೋಡಿರುವಂತದ್ದು ನೋಡಿ. ಪಾಪ್ಯುಲರ್ ಜನಪ್ರಿಯ ಸಂಸ್ಕೃತಿ ಎಂದರೇನು? ಜನಸಾಮಾನ್ಯರ ಸಂಸ್ಕೃತಿ. ಓಕೆ, ಜನಪ್ರಿಯ ಸಂಸ್ಕೃತಿ ಎಂದರೇನು? ಜನಸಾಮಾನ್ಯರ ಸಂಸ್ಕೃತಿ. 2017ರಲ್ಲಿ ಪಿ ಉಪನ್ಯಾಸಕರ 2012ರಲ್ಲಿ ಬಂದಿರುವಂತಹ ಪ್ರಶ್ನೆ ನೋಡಿ. ಜನಪ್ರಿಯ ಸಂಸ್ಕೃತಿ ಎಂದರೆ ಜನಪ್ರಿಯ ಸಮೂಹದ ಸಂಸ್ಕೃತಿಯ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು. ಇದರಲ್ಲಿ ಜನಸಾಮಾನ್ಯರಿಂದ ಪ್ರಶಂಸೆಗೆ ಒಳಗಾಗುವ ಟಿವಿ ಕಾರ್ಯಕ್ರಮಗಳು, ಸಂಗೀತ ಮತ್ತು ಜನಪ್ರಿಯ ಸಿನಿಮಾಗಳು. ಉದಾಹರಣೆಯಾಗಿ ಹೇಳೋದಾದ್ರೆ ಟೈಟಾನಿಕ್ ಸಿನಿಮಾ, ಹಿಂದಿಯಲ್ಲಿ ಬರುವಂತ ಹಲವಾರು ಸಿನಿಮಾ, ನಮ್ಮ ಕನ್ನಡದಲ್ಲಿ ನೋಡೋದಾದ್ರೆ ಬಂಗಾರದ ಮನುಷ್ಯ ಅಂತ. ಬಂಗಾರದ ಮನುಷ್ಯ ಸಿನಿಮಾದಿಂದ ಅನೇಕ ಜನರು ಪರಿವರ್ತನೆ ಆಗಿರುವಂತಹದ್ದು. ಅದೇನಂದ್ರೆ ಜನಪ್ರಿಯ ಸಂಸ್ಕೃತಿ, ಜನಸಾಮಾನ್ಯರಿಂದ ಪ್ರಶಂಸೆಗೆ ಒಳಗಿರುವಂತ ಸಂಸ್ಕೃತಿಯನ್ನ ಜನಪ್ರಿಯ ಸಂಸ್ಕೃತಿ ಎಂದು ಕರೆಯುವಂಥದ್ದು. ತದನಂತರ 5ನೆಯ ಸಂಸ್ಕೃತಿ ಎಂದರೆ ಉಪಸಂಸ್ಕೃತಿ. ಉಪಸಂಸ್ಕೃತಿಯು ಒಂದು ಸಮೂಹದ ವಿಶಿಷ್ಟ ಸಂಸ್ಕೃತಿಯಾಗಿದ್ದು ಮತ್ತೊಂದು ಸಮೂಹಕ್ಕಿಂತ ಭಿನ್ನವಾಗಿರುತ್ತೆ. ಈ ವಿಭಿನ್ನವಾದ ಸಂಸ್ಕೃತಿಯನ್ನ
ಪ್ರತಿ ಸಂಸ್ಕೃತಿ ಅಥವಾ ಉಪ ಸಂಸ್ಕೃತಿ ಎಂದು ಕರೆಯುವಂತದ್ದು. ನಮ್ಮ ಸಂಸ್ಕೃತಿಗಿಂತ ಇನ್ನೊಂದು ಭಿನ್ನವಾಗಿರುವಂತಹದ್ದು ಅಥವಾ ಆ ಸಂಸ್ಕೃತಿ ಸಮೂಹದಿಂದ ವಿಶಿಷ್ಟವಾಗಿರುವಂತಹದ್ದು, ಅಂತ ಸಂಸ್ಕೃತಿಯನ್ನ ನಾವು ಉಪ ಸಂಸ್ಕೃತಿ ಎಂದು ಕರೆಯುತ್ತೇವೆ. ತದನಂತರ PU ಉಪನ್ಯಾಸಕರ ಪರೀಕ್ಷೆ 2008ರಲ್ಲಿ ಪೇಪರ್ 1ರಲ್ಲಿ ಬಂದಿರುವಂತಹ ಪ್ರಶ್ನೆ ಏನಂದ್ರೆ, ಈ ಕೆಳಗಿನವರಲ್ಲಿ ಸಾಂಸ್ಕೃತಿಕ ಹಿಂಬೀಳುವಿಕೆ ಸಿದ್ಧಾಂತವನ್ನ ಪ್ರತಿಪಾದಿಸಿದ ವ್ಯಕ್ತಿ ಯಾರು ಅಂತ. ಈ ಕೆಳಗಿನವರಲ್ಲಿ ಸಾಂಸ್ಕೃತಿಕ ಹಿಂಬೀಳುವಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು WE ಸಮ್ನರ್, WF ಆಕ್ಬರ್ನ್, ಮ್ಯಾಕ್ ಐವರ್ ಅಥವಾ ಈವರ್, ರಾಫ್ ಲಿಂಟನ್. ಯಾರು? ಗುಡ್. ಇದಕ್ಕೆ ಸರಿಯಾದ ಉತ್ತರ WF ಆಕ್ಬರ್ನ್. ಹಾಗೆ 2018 ಪೇಪರ್ 2 ಕೆಸೆಟ್ ಕ್ವಶನ್ ನಂಬರ್ 40ರಲ್ಲಿ ಬಂದಿರುವಂತಹ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ಪರಿಕಲ್ಪನೆಗಳಲ್ಲಿ ಯಾವುದು ಭೌತಿಕ ಸಂಸ್ಕೃತಿಯು ಅಭೌತಿಕ ಸಂಸ್ಕೃತಿಗಿಂತ ವೇಗವಾಗಿ ಬದಲಾಗುತ್ತೆ ಎಂದು ಸೂಚಿಸುತ್ತದೆ? ಸಾಂಸ್ಕೃತಿಕ ಸಾಪೇಕ್ಷತೆ, ಸಾಂಸ್ಕೃತಿಕ ಚಲನತತ್ವ, ಸಾಂಸ್ಕೃತಿಕ ಅಸಮಾನತೆ, ಸಾಂಸ್ಕೃತಿಕ ಹಿಂಬೀಳುವಿಕೆ. ಗುಡ್. ಏನ್ರಿ? ಭೌತ ಮತ್ತು ಅಭೌತ ಸಂಸ್ಕೃತಿ ವೇಗವಾಗಿ ಬದಲಾಗುತ್ತೆ, ಇವರ ನಡುವೆ ಅಂತರ ಉಂಟಾಗುತ್ತೆ ಅಂತ ಹೇಳೋದನ್ನು ನಾವು ಸಾಂಸ್ಕೃತಿಕ ಹಿಂಬೀಳುವಿಕೆ ಎಂದು ಕರೆಯುತ್ತೇವೆ. ಕೆಸೆಟ್ 2020ರಲ್ಲಿ ನಡೆದಿರುವಂತಹ ಪ್ರಶ್ನೆ, ವೇಗದ ಅಸಮಾನ ದರಗಳಲ್ಲಿ ಬದಲಾವಣೆ ಹೊಂದುವ ಸಂಸ್ಕೃತಿ ಪರಸ್ಪರ ಸಂಬಂಧ ಉಳ್ಳುವ ಭಾಗಗಳ ನಡುವೆ ಇರುವ ಒತ್ತಡವನ್ನು ಹೀಗೆಂದು ಕರೆಯುತ್ತಾರೆ: ಮಾನಸಿಕ ಒತ್ತಡ, ಸಾಂಸ್ಕೃತಿಕ ನಿರ್ಮಿತೆ, ಸಾಂಸ್ಕೃತಿಕ ಮಂದಗತಿ, ಸಾಮಾಜಿಕ ಅಪವರ್ತನೆ. ದಯವಿಟ್ಟು ಪ್ರಶ್ನೆಗಳನ್ನ ನೀವು ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಇಂಗ್ಲಿಷ್ನಲ್ಲಿ ಅದನ್ನ ನೋಡ್ಬೇಕು. ಇದು ನಮಗೆ ಕನ್ನಡದಲ್ಲಿ ಅರ್ಥ ಆಗಲ್ಲ, ಇಂಗ್ಲಿಷ್ನಲ್ಲಿ ಅರ್ಥ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಸಿ, ಸಾಂಸ್ಕೃತಿಕ ಮಂದಗತಿ ಅಂದ್ರೆ ಹಿಂಬೀಳುವಿಕೆ, ಕಲ್ಚರ್ ಲಾಕ್ ಅಂತೇಳಿ ಕರೆಯುವಂತದ್ದು. ನೋಡಿ, ಮತ್ತೆ ಅದೇ ಒಂದು ಕಾನ್ಸೆಪ್ಟ್ ಮೇಲೆ 2014ರಲ್ಲಿ ಬಂದಿರುವಂತಹ ಪ್ರಶ್ನೆ ಸ್ವಲ್ಪ ಭಿನ್ನವಾಗಿದೆ. ಸಾಂಸ್ಕೃತಿಕ ಹಿಂಬೀಳುವಿಕೆಯ ಪರಿಕಲ್ಪನೆಯು ವಿವರಿಸುವ ಪ್ರಕಾರ ಪರಿವರ್ತನೆಯ ಪ್ರಮಾಣವು ಯಾವುದರಲ್ಲಿ ಹೆಚ್ಚಾಗಿರುತ್ತೆ? ಸಮಾಜದ ಆರ್ಥಿಕ ವಲಯದಲ್ಲಿ ಆರ್ಥಿಕೇತರ ವಲಯಕ್ಕಿಂತ ಸಾಂಸ್ಕೃತಿಕ ವಲಯಕ್ಕೆ ಹೋಲಿಸಿದರೆ ಸಮಾಜದ ತಾಂತ್ರಿಕ ವಲಯದಲ್ಲಿ, ಆರ್ಥಿಕ ವಲಯಕ್ಕಿಂತ ರಾಜಕೀಯ ವಲಯದಲ್ಲಿ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಹೋಲಿಸಿದಾಗ. ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುವಂತದ್ದು. ನೋಡಿ, ಸಾಂಸ್ಕೃತಿಕ ಹಿಂಬೀಳುವಿಕೆ ಅಂದರೆ ಭೌತ ಮತ್ತು ಭೌತ ಅಂದ್ರೆ ತಾಂತ್ರಿಕ, ಇವೆರಡರ ನಡುವೆ ಇರುವಂತಹ ವ್ಯತ್ಯಾಸ. ಹಾಗಾಗಿ ಅದಕ್ಕೆ ಸರಿಯಾದ ಉತ್ತರ ಆಗಿರುವಂತದ್ದು. ಯಾಕೆ ಆ 3-4 ಪ್ರಶ್ನೆಗಳನ್ನು ಬಿಡಿಸಿದೆ ಅಂದರೆ, ಸಾಂಸ್ಕೃತಿಕ ಹಿಂಬೀಳುವಿಕೆಯ ಒಂದು ಪರಿಕಲ್ಪನೆಯನ್ನ ಪರಿಚಯಿಸಿದ ಬಹಳ ಮಹತ್ವದ್ದು. ಈಗ ನೋಡಿದಲ್ಲ, ಕೇವಲ ಕೆಲವೇ ಪ್ರಶ್ನೆ ಪತ್ರಿಕೆಯಲ್ಲಿ 4 ಪ್ರಶ್ನೆಗಳನ್ನು ಇದರ ಮೇಲೆ ಕೇಳಿರುವಂತದ್ದು. ನೋಡಿ, ಈ ವಿಲಿಯಂ ಎಫ್ ಆಕ್ಬರ್ನ್ ಅವರು ಸೋಷಿಯಲ್ ಚೇಂಜ್ 1964 ಎಂಬ ಗ್ರಂಥದಲ್ಲಿ ಸಾಂಸ್ಕೃತಿಕ ಹಿಂಬೀಳುವಿಕೆ ಪರಿಕಲ್ಪನೆಯನ್ನ ಮೊದಲ ಬಾರಿಗೆ ಪರಿಚಯಿಸಿದ್ದಾರೆ. ಅವರ ಪ್ರಕಾರ, ಯಾರ ಪ್ರಕಾರ? ವಿಲಿಯಂ ಎಫ್ ಆಕ್ಬರ್ನ್ ಅವರ ಪ್ರಕಾರ ಸಂಸ್ಕೃತಿ ಹಿಂಬೀಳಿಕೆ ಎನ್ನುವ ಪರಿಕಲ್ಪನೆಯು ಸಂಸ್ಕೃತಿ 2 ಭಾಗಗಳಾಗಿರುವಂತವ್ರು ಅವರು ವಿಂಗಡಣೆ ಮಾಡ್ಯಾರ, ಭೌತ ಸಂಸ್ಕೃತಿ ಮತ್ತು ಅಭೌತ ಸಂಸ್ಕೃತಿ ಅಂತೇಳಿ.
ಈ ಭೌತ ಮತ್ತು ಅಭೌತ ಸಂಸ್ಕೃತಿ ಎರಡು ಭಾಗಗಳ ನಡುವಿನ ಅಸಮ ಪರಿವರ್ತನೆಗಳು, ಅಸಮರ್ಪಕ ಹೊಂದಾಣಿಕೆಗಳನ್ನು ಸೂಚಿಸುವುದೇ ಸಾಂಸ್ಕೃತಿಕ ಹಿಂಬೀಳುವಿಕೆ. ನೋಡಿ ಹೇಳ್ತಾರೆ, ಸಂಸ್ಕೃತಿ ಅನ್ನುವಂಥದ್ದು ಪರಿವರ್ತನಶೀಲವಾದದ್ದು. ಸಾಮಾನ್ಯವಾಗಿ ಭೌತ ಸಂಸ್ಕೃತಿ ನಾಗರಿಕತೆ ಅಂತ ಏನು ಕರಿತೀವಲ್ಲ, ಅದು ವೇಗವಾಗಿ ಮಾರ್ಪಾಡಾಗುವುದು. ಆದರೆ ಅದರಷ್ಟೇ ವೇಗವಾಗಿ ಅಭೌತ ಸಂಸ್ಕೃತಿ ಮಾರ್ಪಾಡನ್ನ ಹೊಂದುವುದಿಲ್ಲ. ಭೌತ ಸಂಸ್ಕೃತಿ ವೇಗವಾಗಿರುತ್ತೆ, ಅಭೌತ ಸಂಸ್ಕೃತಿ ನಿಧಾನವಾಗಿರುತ್ತೆ ಬದಲಾವಣೆಯಲ್ಲಿ. ಈ ರೀತಿ ಇವೆರಡರ ನಡುವೆ ಅಂತರ ಉಂಟಾಗುವಂತದ್ದು, ಗ್ಯಾಪ್ ಉಂಟಾಗುವಂತದ್ದು. ಆ ಅಂತರ ಗ್ಯಾಪ್ ಅನ್ನ ಹೇಳುವಂತ ಪರಿಕಲ್ಪನೆಯೇ ಹಾಗ್ಬರ್ನ್ ಅವರು ಸಾಂಸ್ಕೃತಿಕ ಹಿಂಬೀಳುವಿಕೆ ಅನ್ನುವಂತಹ ಪರಿಕಲ್ಪನೆಯನ್ನ ಹೇಳಿರುವಂತದ್ದು. ಭೌತ ಮತ್ತು ಅಭೌತ ಸಂಸ್ಕೃತಿಯ ನಡುವಿನ ಅಸಮರ್ಪಕ ಬದಲಾವಣೆ, ಭೌತ ಸಂಸ್ಕೃತಿ ವೇಗವಾಗಿ ಬದಲಾವಣೆ ಆಗುತ್ತೆ, ಅಭೌತ ಸಂಸ್ಕೃತಿ ನಿಧಾನವಾಗಿ ಬದಲಾವಣೆ ಆಗುತ್ತೆ. ಅವೆರಡರ ನಡುವೆ ಗ್ಯಾಪ್ ಉಂಟಾಗುತ್ತೆ. ಆ ಗ್ಯಾಪ್ ಅನ್ನು ಹೇಳೋದಕ್ಕೆ ಹಾಗ್ಬರ್ನ್ ಅವರು ಸಾಂಸ್ಕೃತಿಕ ಹಿಂಬೀಳುವಿಕೆ ಅನ್ನುವಂತ ಪರಿಕಲ್ಪನೆಯನ್ನ ಪರಿಚಯಿಸಿದಂತವರು. ತದನಂತರ ಮುಂದಿನ ಒಂದು ಪರಿಕಲ್ಪನೆಯನ್ನು ನೋಡೋದಾದರೆ, ತನ್ನ ಸಂಸ್ಕೃತಿಯ ಮೇಲೆ ಮಿತಿಮೀರಿದ ಪ್ರೀತಿ ಮತ್ತು ಗೌರವ ಇರುವುದನ್ನು ಏನೆಂದು ಹೆಸರಿಸುತ್ತಾರೆ ಅಂತ. ನೋಡಿ, ಏನೆಂದು ಹೆಸರಿಸುತ್ತಾರೆ? ತನ್ನ ಸಂಸ್ಕೃತಿಯ ಮೇಲೆ ಮಿತಿಮೀರಿದ ಪ್ರೀತಿ ಮತ್ತು ಗೌರವ ಇರುವುದನ್ನು ಏನೆಂದು ಹೆಸರಿಸುತ್ತಾರೆ? ವಿಕಾಸವಾದ, ಕಾರ್ಯಾತ್ಮಕವಾದ, ಪ್ರತ್ಯಕ್ಷವಾದ, ಜನಾಂಗ ವರ್ಗ ಕೇಂದ್ರಿತವಾದ. ಗುಡ್, ತುಂಬಾ ಚೆನ್ನಾಗಿ ಉತ್ತರವನ್ನು ಕೊಡ್ತಿದ್ರಿ. ರಾಮಕೃಷ್ಣ, ಡಾಕ್ಟರ್ ಮಲ್ಲು ಕೆ ಕಮತಿಗಿ, ಶಾಲಿನಿ, ಧರ್ಮೇಶ್, ವೆರಿ ಗುಡ್. ಉಮಾದೇವಿ, ಎಲ್ಲರೂ ಸರಿಯಾದ ಉತ್ತರವನ್ನು ಕೊಡ್ತೀರಿ. ಈ ಉತ್ತರ ಯಾವುದು? ಜನಾಂಗ ವರ್ಗ ಕೇಂದ್ರಿತವಾದ, ಎಥ್ನೋಸೆಂಟ್ರಿಸಮ್ ಎಂದು ಕರೆಯುತ್ತೇವೆ. ಇನ್ನೊಂದು ಪ್ರಶ್ನೆ ಇದೆ, ಈ ಕೆಳಗಿನಗಳಲ್ಲಿ ಯಾವುದು ಎಥ್ನೋಸೆಂಟ್ರಿಸಮ್ ಅನ್ನು ವ್ಯಾಖ್ಯಾನಿಸುತ್ತೆ ಅಂತ. ಬೇರೆಯವರ ಸಂಸ್ಕೃತಿಯನ್ನು ಸಾಂಸ್ಕೃತಿಕ ಆದರ್ಶ ಪದ್ಧತಿಗಳ ಸಹಾಯದಿಂದ ನಿರ್ಧರಿಸುವುದು, ಬೇರೆ ಜೀವಿಗಳನ್ನು ಮಾನವರೊಂದಿಗೆ ಹೋಲಿಸಿ ನಿರ್ಧರಿಸುವುದು, ಬೇರೆ ಸಂಸ್ಕೃತಿಯನ್ನು ಕೀಳು ಭಾವನೆಯಿಂದ ನೋಡುವುದು, ಬೇರೆಯವರ ಸಂಸ್ಕೃತಿಗಿಂತ ತನ್ನ ಸಂಸ್ಕೃತಿಯೇ ಶ್ರೇಷ್ಠ ಎಂಬ ಭಾವನೆ. ಇದಕ್ಕೆ ಉತ್ತರವನ್ನ ಕೊಡಿ. ಇದು ಕೆಸೆಟ್ಟು 2014ರಲ್ಲಿ ಪೇಪರ್ 2 ಅಲ್ಲಿ ಕೇಳಿರುವಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ವೆರಿ ಗುಡ್, ಡಿ. ಏನಿದು? ಬೇರೆಯವರ ಸಂಸ್ಕೃತಿಗಿಂತ ತನ್ನ ಸಂಸ್ಕೃತಿಯೇ ಶ್ರೇಷ್ಠ ಎನ್ನುವಂತ ಭಾವನೆ. ವೆರಿ ಗುಡ್, ತುಂಬಾ ಚೆನ್ನಾಗಿ ಉತ್ತರವನ್ನ ಕೊಡ್ತಾ ಇದ್ರಿ. ಯಾರೋ ಸ್ಕ್ರೀನ್ ಶೇರ್ ನೀಟಾಗಿ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ನೀವು ನಿಮ್ಮ ಮೇಲೆ ಯೂಟ್ಯೂಬ್ ಮೇಲೆ 3 ಚುಕ್ಕಿ ಇರ್ತಾವು. ಆ ಚುಕ್ಕಿಯಲ್ಲಿ ಹೋಗಿ ಅಲ್ಲಿ ಕ್ವಾಲಿಟಿ ಅಂತ ಇರುತ್ತೆ. ಕ್ವಾಲಿಟಿ 720 ಕ್ವಾಲಿಟಿಯನ್ನು ಓಕೆ ಮಾಡಿಕೊಳ್ಳಿ. ಅವಾಗ ನಿಮಗೆ ಸ್ಕ್ರೀನು ನೀಟಾಗಿ ಕಾಣುತ್ತೆ. ಅಂಪಣ್ಣವರೇ, ರೈಟ್. ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುವಂತಹದ್ದು. ಮತ್ತೆ ಮತ್ತೊಂದು ಪ್ರಶ್ನೆ ಇದೆ. ತಮ್ಮ ಸಂಸ್ಕೃತಿಯ ಮೌಲ್ಯಗಳು ಮತ್ತು ಮಟ್ಟಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಂಡು ಇತರ ಸಂಸ್ಕೃತಿಗಳನ್ನು ಮೌಲ್ಯಮಾಪನಕ್ಕೆ ಒಳಪಡಿಸುವುದು ಪರಕೀಯ ಸಂಸ್ಕೃತಿ, ದ್ವೇಷವಾದ, ಸ್ವಸಂಸ್ಕೃತಿವಾದ, ಯುರೋಪ್ ಕೇಂದ್ರಿತವಾದ, ಪುರುಷ ಸಂಸ್ಕೃತಿ ಕೇಂದ್ರಿತವಾದ. ನೋಡಿ, ಪ್ರಶ್ನೆಯನ್ನ ಅರ್ಥ ಮಾಡಿಕೊಳ್ಳಿ. ತಮ್ಮ ಸಂಸ್ಕೃತಿಯ ಮೌಲ್ಯಗಳು ಮತ್ತು ಮಟ್ಟಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಂಡು ಇತರ ಸಂಸ್ಕೃತಿಗಳನ್ನು ಮೌಲ್ಯಮಾಪನಕ್ಕೆ ಒಳಪಡಿಸುವುದಕ್ಕೆ. ವೆರಿ ಗುಡ್, ತುಂಬಾ ಚೆನ್ನಾಗಿ ಉತ್ತರವನ್ನ ಕೊಡ್ತಾ ಇದ್ದೀರಿ. ಇದಕ್ಕೆ ಸಮಯ ಅಭಾವ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಎಥ್ನೋಸೆಂಟ್ರಿಸಮ್.
ಸ್ವಸಂಸ್ಕೃತಿವಾದ. ಹಾಗಾದ್ರೆ ಎಥ್ನೋಸೆಂಟ್ರಿಸಮ್ ಎನ್ನುವಂತ ಒಂದು ಪರಿಕಲ್ಪನೆ ಅಂದ್ರೆ ಏನು ಅಂತ, ಸ್ವಸಂಸ್ಕೃತಿ ಕೇಂದ್ರಿತವಾದ, ಸ್ವಜನ ಶ್ರೇಷ್ಠವಾದ ಅಥವಾ ಸ್ವಸಂಸ್ಕೃತಿ ನಿಷ್ಠ ದೃಷ್ಟಿ ಅಂತ ಕರಿತೀವಿ. ಇಂಗ್ಲಿಷ್ನಲ್ಲಿ ಒಂದೇ ಎಥ್ನೋಸೆಂಟ್ರಿಸಮ್. ಯಾವುದೇ ಪರಿಕಲ್ಪನೆಗಳು, ಯಾವುದೇ ಕೃತಿಗಳನ್ನ ನಾವು ಇಂಗ್ಲಿಷ್ ಅನ್ನು ನೋಡಿಕೊಳ್ಬೇಕು. ಎಥ್ನೋಸೆಂಟ್ರಿಸಮ್ ಈ ಪರಿಕಲ್ಪನೆಯನ್ನ ಮೊದಲ ಬಾರಿಗೆ ಬಳಕೆ ಮಾಡಿದವರು WG ಸಮ್ನರ್ ಎಂಬ ಅಮೆರಿಕ ಸಮಾಜಶಾಸ್ತ್ರಜ್ಞ. ಇವರು ಎಸ್ಕೋಮೋ ಜನರನ್ನ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿನ ಜನರು ತಮ್ಮನ್ನ ತಾವೇ ಇನ್ವಿಟ್ ಕನ್ನಡದಲ್ಲಿ ತಪ್ಪಾಗಿದೆ, ಇನ್ವಿಟ್ INUIT ಅಂತ ಕರ್ಕೊಳ್ತಾರೆ. ಅಂದ್ರೆ ನಿಜವಾದ ಜನರು, ದಿ ರಿಯಲ್ ಪೀಪಲ್ ಎಂದು ಕರೆದುಕೊಳ್ಳುವಂಥದ್ದು. ಇದನ್ನ ಕರೆದುಕೊಂಡಾಗ ಅಂದ್ರೆ ನಮ್ಮ ಸಂಸ್ಕೃತಿಯ ಶ್ರೇಷ್ಠ, ನಾವೇ ಶ್ರೇಷ್ಠ ಅನ್ನೋ ಭಾವನೆಯನ್ನ ಎಸ್ಕೋಮೋ ಜನರು ಕರೆದುಕೊಳ್ತಿದ್ರು. ಇದನ್ನ ಗಮನಿಸಿದಂತ ನಮ್ಮ WG ಸಮ್ಮರ್ ಅಮೆರಿಕ ಸಮಾಜಶಾಸ್ತ್ರಜ್ಞ ಅವರು ಇದನ್ನ ಸ್ವಸಂಸ್ಕೃತಿ ನಿಷ್ಠೆ ಎಂದು ಕರೆದಿರುವಂತಹದ್ದು. ಹಾಗೆ ಇದೊಂದು ಪರಿಕಲ್ಪನೆಯಾಗಿ ಕೂಡ ಪರಿಚಯಿಸಿದ್ದಾರೆ. ಯಾವಾಗ ಈ ಕಲ್ಪನೆ ಬರುತ್ತಂದ್ರೆ ಯಾರಿಗೆ? WG ಸಮ್ನರ್. ನೋಡಿ, ಸಮೂಹಗಳ ವರ್ಗೀಕರಣವನ್ನು ಮಾಡುವಾಗ ಇವರು 2 ಗ್ರೂಪ್ಗಳು ಹೇಳ್ತಾರೆ, ಇನ್ ಗ್ರೂಪ್ ಅಂಡ್ ಔಟ್ ಗ್ರೂಪ್ ಅಂತ. ಒಳ ಸಮೂಹ ಹಾಗೂ ಹೊರ ಸಮೂಹಗಳ ನಡುವಿನ ವ್ಯತ್ಯಾಸವನ್ನು ವಿಶ್ಲೇಷಿಸುವ ಸಂದರ್ಭದಲ್ಲಿ, ವ್ಯತ್ಯಾಸವನ್ನು ಹೇಳುವಂತಹ ಸಂದರ್ಭಗಳಲ್ಲಿ ಈ ಕಲ್ಪನೆಯನ್ನ ಅವರು ಬಳಕೆ ಮಾಡಿದ್ದಾರೆ. ಇದರ ಅರ್ಥ ಇಷ್ಟೇ, ತನ್ನ ಸಮೂಹವನ್ನ ಪ್ರತಿನಿಧಿಸುವಂತದ್ದು, ತನ್ನ ಸಮೂಹವನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಉಳಿದೆಲ್ಲಾ ಸಮೂಹಗಳನ್ನ ಅಥವಾ ತನ್ನ ಸಂಸ್ಕೃತಿಯನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಉಳಿದೆಲ್ಲಾ ಸಂಸ್ಕೃತಿಯನ್ನ ತೂಗಿ ಅಳೆದಿ ನೋಡಿ ನನ್ನ ಸಂಸ್ಕೃತಿಯೇ ಶ್ರೇಷ್ಠ ಅನ್ನುವಂತ ಭಾವನೆ ಇದೆಯಲ್ಲ, ಆ ಭಾವನೆಯನ್ನೇ ಸಮ್ನರವರು ಸ್ವಸಂಸ್ಕೃತಿ ನಿಷ್ಠ ದೃಷ್ಟಿ ಎಂದು ಕರೆದಿರುವಂತಹದ್ದು. ತದನಂತರ ಇನ್ನೊಂದು ಪ್ರಶ್ನೆ ಬರುತ್ತೆ, ತಮ್ಮ ಸಂಸ್ಕೃತಿಗಿಂತ ಅನ್ಯರ ಸಂಸ್ಕೃತಿಯೇ ಶ್ರೇಷ್ಠವಾದದ್ದು ಎಂಬ ಸಾಂಸ್ಕೃತಿಕ ಪ್ರವೃತ್ತಿಯ ಹೆಸರು. ನೋಡಿ, ಆ ಏನ್ ಎಥ್ನೋಸೆಂಟ್ರಿಸಮ್ ಇತ್ತಲ್ಲ ಅದಕ್ಕೆ ವಿರುದ್ಧವಾಗಿರುವಂತದ್ದು. ತಮ್ಮ ಸಂಸ್ಕೃತಿಗಿಂತ ಅನ್ಯರ ಸಂಸ್ಕೃತಿಯೇ ಶ್ರೇಷ್ಠವೆಂದು ಸಾಂಸ್ಕೃತಿಕ ಪ್ರವೃತ್ತಿಯ ಹೆಸರು ಜಿನೋಸೆಂಟ್ರಿಸಮ್. ಎಥ್ನೋಸೆಂಟ್ರಿಸಮ್ ಸಾಂಸ್ಕೃತಿಕ ಸಾಪೇಕ್ಷವಾದ, ಸಾಂಸ್ಕೃತಿಕ ಪರಾಧೀನತೆ. ವೆರಿ ಗುಡ್, ತುಂಬಾ ಸ್ಪೀಡ್ ಆಗಿ ಉತ್ತರವನ್ನು ಕೊಡ್ತಾ ಇದ್ದೀರಿ ಮತ್ತು ಎಲ್ಲರೂ ಸರಿಯಾದ ಉತ್ತರವನ್ನು ಕೊಡ್ತಿದ್ದೀರಿ. ಗುಡ್. ಇದಕ್ಕೆ ಸರಿಯಾದ ಉತ್ತರ ಏನ್ರಿ? ಜಿನೋಸೆಂಟ್ರಿಸಮ್. ಎಥ್ನೋಸೆಂಟ್ರಿಸಮ್ ಅಂದ್ರೆ ನಾನೇ ಶ್ರೇಷ್ಠ ಅನ್ನುವುದು. ಜಿನೋಸೆಂಟ್ರಿಸಮ್ ಅಂದ್ರೆ ಏನು ನೋಡಿ, ಸ್ವಸಂಸ್ಕೃತಿ ನಿರಾಕರಣವಾದ, ಅನ್ಯರ ಸಂಸ್ಕೃತಿ ನಿಷ್ಠೆಯ ದೃಷ್ಟಿಯನ್ನು ಒಳಗೊಂಡಿರುವಂತವರು. ಇದನ್ನ ನಾವು ಜಿನೋಸೆಂಟ್ರಿಸಮ್ ಎಂದು ಕರೆಯುತ್ತೇವೆ. ವ್ಯಕ್ತಿಯು ತನ್ನದೇ ಆದ ಸಮೂಹದ ಸಂಸ್ಕೃತಿಯನ್ನ ನಿರಾಕರಣೆ ಮಾಡುವುದನ್ನ ಸ್ವಸಂಸ್ಕೃತಿ ನಿರಾಕರಣವಾದ ಅಥವಾ ಅನ್ಯ ಸಂಸ್ಕೃತಿ ನಿಷ್ಠೆ ದೃಷ್ಟಿ ಎಂದು ಕರೆಯುವಂತಹದ್ದು. ಈ ಸ್ವಸಂಸ್ಕೃತಿ ನಿರಾಕರಣವಾದವು ಸ್ವಸಂಸ್ಕೃತಿ ಕೇಂದ್ರಿತವಾಗಿತ್ತಲ್ಲ, ಏನು ಎಥ್ನೋಸೆಂಟ್ರಿಸಮ್, ಅದಕ್ಕೆ ವಿರುದ್ಧವಾಗಿರುವಂತಹದ್ದು. ಇಲ್ಲಿ ಪರಕ್ರಿಯವಾದದ್ದನ್ನ ಸ್ವೀಕರಿಸಿ ತಮ್ಮದನ್ನ ಕೀಳಾಗಿ ಕಾಣುವಂತ ಜನ ಇದ್ದಾರಲ್ಲ, ಅದು ವಸ್ತುಗಳಲ್ಲಿ ಆಗಿರಬಹುದು, ಶೈಲಿಗಳಲ್ಲಿ ಆಗಿರಬಹುದು, ವಿಚಾರಗಳಲ್ಲಿ ಆಗಿರಬಹುದು, ಬೇರೆ ಬೇರೆ ಎಲ್ಲ ವಿಚಾರಗಳಲ್ಲಿ ಆಗಿರಬಹುದು. ತಮ್ಮ ಕಳಪೆ, ಇನ್ನೊಬ್ರು ಶ್ರೇಷ್ಠ ಅನ್ನುವಂಥ ಭಾವನೆಯನ್ನು ಹೊಂದಿರುತ್ತಾರಲ್ಲ, ಅವರೆಲ್ಲ ಜಿನೋಸೆಂಟ್ರಿಸಮ್. ನಾವು ಬಹಳಷ್ಟು ಜನ ನೋಡ್ತವ್ರೆ, ಇದು ಕೆಲವೊಂದು ವಸ್ತುಗಳು ಇದು ಅಮೇರಿಕದ್ದು, ಇದು ಚೀನಾದು, ಅಲ್ಲಿ ವಸ್ತುಗಳು ಚೆನ್ನಾಗಿರ್ತಾವು, ನಮ್ಮ ವಸ್ತುಗಳು ಕೀಳಿರ್ತಾವ ಅಂತ ಅವ್ರ ಅರ್ಥ. ಅಂತವ್ರು ನಾವು ಏನ್ ಕರಿತೀವಿ? ಜಿನೋಸೆಂಟ್ರಿಸಮ್. ದಯವಿಟ್ಟು ನಾನು ಒಬ್ಬ ಸಮಾಜಶಾಸ್ತ್ರ ವಿದ್ಯಾರ್ಥಿಯಾಗಿ ಹೇಳ್ತೀನಿ, ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸಿ. ಯಾಕೆಂದ್ರೆ ನಮಗೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರೋರು ಸ್ವದೇಶಿಯರೇ ಹೊರತು ವಿದೇಶಿಯರಲ್ಲ. ನಿಜ, 1 ರೂಪಾಯಿ ಮತ್ತು 2 ರೂಪಾಯಿ ತುಟ್ಟಿ ಇರಬಹುದು, ಅದೇಂತ್ರಲ್ಲ ರೇಟು ಜಾಸ್ತಿ ಇರಬಹುದು,
ಆದರೆ ಮೊನ್ನೆ ನೆರೆಹೊರೆ ಆದಂತ ಸಂದರ್ಭದಲ್ಲಿ ಆಗಿರಬಹುದು, ಕೋವಿಡ್ ಸಂದರ್ಭದಲ್ಲಿ ಆಗಿರಬಹುದು, ಸ್ವದೇಶಿ ಕಂಪನಿಗಳೇ ನಮಗೆ ಸಹಾಯ ಮಾಡಿದ್ದಾವೆ, ಸಹಾಯ ಮಾಡುತ್ತವೆ. ಯಾವ ವಿದೇಶಿ ಕಂಪನಿಗಳು 1 ರೂಪಾಯಿ ನಮಗೆ ಸಹಾಯ ಮಾಡಿಲ್ಲ. ಅವು ನಮ್ಮಲ್ಲಿರುವಂತ ಬಂಡವಾಳವನ್ನ ಕಿತ್ತುಕೊಂಡು ಹೋಗುವಂತದ್ದು. ಇನ್ ಮುಂದೆ ಆದರೂ ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಜನರ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಳ್ಬೇಕಾದ ಒಂದು ಅವಶ್ಯಕತೆ ಇದೆ. ಇದು ನಾನು ಸಮಾಜಶಾಸ್ತ್ರ ವಿದ್ಯಾರ್ಥಿ ಆಗಿದ್ದರಿಂದ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನ ಹೇಳುವಂತದ್ದು. ನೋಡಿ, ಜಿನೋಸೆಂಟ್ರಿಸಮ್ ಅಂದ್ರೆ ನಮ್ಮ ಕೀಳು ಬೇರೆಯವರು ಶ್ರೇಷ್ಠ ಎನ್ನುವಂತ ಭಾವನೆಯನ್ನ ಜಿನೋಸೆಂಟ್ರಿಸಮ್ ಅಂತೀವಿ. ನಂದೇ ಶ್ರೇಷ್ಠ, ಉಳಿದರ ಕೀಳು ಎನ್ನುವಂಥದಕ್ಕೆ ಎತ್ನೋಸೆಂಟ್ರಿಸಮ್ ಎಂದು ಕರೆಯುತ್ತೇವೆ. 2016 ನಡೆದಿರುವಂತಹ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ, ಈ ಕೆಳಗಿನ ಯಾರು ಸಾಂಸ್ಕೃತಿಕ ಸಾಪೇಕ್ಷವಾದ ಕಲ್ಚರ್ ರಿಲೇಟಿವಿಸಂ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು? ಯಾರು ನೋಡಿ, ರುತ್ ಬೆಂಟಿಕ್, ಲೇವಿಸ್ ಎಸ್ ಮಾರ್ಗನ್, ಫ್ರಾನ್ಸ್ ಬೋವಾಸ್, ಆಲ್ಫರ್ಡ್ ಎಲ್ ಕೋಬ್ರಾ. ಆನ್ಸರ್ ಮಾಡಿ. ಯಾರೇ ಈ ಕೆಳಗಿನವರಲ್ಲಿ ಯಾರು ಸಾಂಸ್ಕೃತಿಕ ಸಾಪೇಕ್ಷವಾದ ಕಲ್ಚರ್ ರಿಲೇಟಿವಿಸಂ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು? ಆನ್ಸರ್ ಕೊಡಿ. ರೈಟ್. ಇದಕ್ಕೆ ಸರಿಯಾದ ಉತ್ತರ ಸಿ, ಫ್ರಾನ್ಸ್ ಬೋವಾಸೋ ಅನ್ನುವಂಥವ್ರು. ಹಾಗಾದರೆ ಸಾಂಸ್ಕೃತಿಕ ಸಾಪೇಕ್ಷವಾದ ಅಂದ್ರೆ ಏನು ಅಂತ, ಯಾವುದೇ ಒಂದು ಸಂಸ್ಕೃತಿಯನ್ನು ಇನ್ನೊಂದು ಸಂಸ್ಕೃತಿಯ ಮಾನಕದಿಂದ ಅಳೆಯಲಾಗದೆನ್ನುವ ತತ್ವವನ್ನ ನಾವು ಸಾಂಸ್ಕೃತಿಕ ಸಾಪೇಕ್ಷವಾದ. ನೋಡಿ, ಒಂದು ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿಯ ಮೂಲಕ ನಾವು ಅಳತೆ ಮಾಡಕ್ಕಾಗಲ್ಲ. ಆ ಸಂಸ್ಕೃತಿಗೆ ಈ ಸಂಸ್ಕೃತಿಗೆ ಅನ್ನುವಂಥ ನಿರ್ಣಯನ ತೆಗೆದುಕೊಳ್ಳುವಂಥದ್ದು. ಇದಕ್ಕೆ ವ್ಯಾಖ್ಯಾನ ಕೊಡ್ತಾರೆ ಯಾರು? ವ್ಯಾಲಿಸ್ ಮತ್ತು ವ್ಯಾಲಿಸ್ ಅವರು ಹೇಳುವಂತದ್ದು ಪ್ರತಿಯೊಂದು ಸಂಸ್ಕೃತಿಯನ್ನ ಅದರದೇ ಆದ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಬೇಕೇ ಹೊರತು ಅನ್ಯ ಸಂಸ್ಕೃತಿಯ ಮಾನಕಗಳಿಂದ ಅಥವಾ ಸಾರ್ವತ್ರಿಕವಾದ ಮಾನದಂಡದಿಂದ ನಿರ್ಣಯಿಸಬಾರದೆನ್ನುವುದನ್ನ ಸೂಚಿಸುವ ತತ್ವವೇ ಸಾಂಸ್ಕೃತಿಕ ಸಾಪೇಕ್ಷವಾದ. ವ್ಯಾಲಿಸ್ ಮತ್ತು ವ್ಯಾಲಿಸ್ ಅವರು ಹೇಳ್ತಾರೆ, ಪ್ರತಿಯೊಂದು ಸಂಸ್ಕೃತಿಯನ್ನು ಅವರದೇ ಆದ ಅಧ್ಯಯನವನ್ನ ಮಾಡಬೇಕೇ ಹೊರತು, ಅವರದೇ ಆದ ಅಧ್ಯಯನ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಬೇಕೇ ಹೊರತು ಆ ಬೇರೆ ಸಂಸ್ಕೃತಿಯ ಮೂಲಕ ಅವರನ್ನ ಮಾನದಂಡವನ್ನ ಮಾಡಬಾರದು ಎನ್ನುವಂತ ತಿಳಿಸುವಂತ ಕಾನ್ಸೆಪ್ಟ್ ಅನ್ನೇ ಸಾಂಸ್ಕೃತಿಕ ಸಾಪೇಕ್ಷಿತವಾದ ಎಂದು ಕರೆಯುವಂತಹದ್ದು. ತದನಂತರ ಇನ್ನೊಂದು ಪಿ ಉಪನ್ಯಾಸಕರು 2008ರಲ್ಲಿ ಕೇಳಿರುವಂತಹ ಪ್ರಶ್ನೆ, ಸಾಂಸ್ಕೃತಿಕ ವಿಸರಣ ಅಥವಾ ಪ್ರಸರಣ ಅಂತ ಕರಿತೀವಿ. ವಿಸರಣ ಅಥವಾ ಪ್ರಸರಣ ಎಂದು ಕರೆಯುವಂಥದ್ದು ಎಂದರೇನು ಅಂತ, ಹೊಸ ವಿಚಾರಗಳನ್ನು ಕಂಡುಕೊಳ್ಳುವುದು, ಹೊಸ ಗುಣಗಳನ್ನು ಇನ್ನೊಂದು ಸಮಾಜದಿಂದ ಎರವಲು ಪಡೆಯುವುದು, ಹಳೆಯ ಗುಣಗಳನ್ನ ತ್ಯಜಿಸುವುದು, ಹಳೆಯ ಮತ್ತು ಹೊಸ ಮೌಲ್ಯವನ್ನು ಐಕ್ಯತಗೊಳಿಸುವ ಶಿಷ್ಟಾಚಾರ. ಆನ್ಸರ್ ಮಾಡಿ. ಸಾಂಸ್ಕೃತಿಕ ವಿಸರಣ ಎಂದರೆ ಹೊಸ ವಿಚಾರಗಳನ್ನು ಕಂಡುಕೊಳ್ಳುವುದು ಅಥವಾ ಪ್ರಸರಣ ಅಂತ ಅರ್ಥ ಆಗುತ್ತೆ. ಹೊಸ ಗುಣಗಳನ್ನ ಇನ್ನೊಂದು ಸಮಾಜದಿಂದ ಎರವಲು ಪಡೆಯುವುದು, ಹಳೆಯ ಗುಣಗಳನ್ನ ತ್ಯಜಿಸುವುದು, ಹಳೆಯ ಮತ್ತು ಹೊಸ ಮೌಲ್ಯವನ್ನ ಐಕ್ಯತೆಗೊಳಿಸುವ ಶಿಷ್ಟಾಚಾರ. ಗುಡ್, ಸರಿಯಾದ ಉತ್ತರವನ್ನು ಕೊಡ್ತಿದ್ದೀರಿ. ಆದ್ರೆ ಕೆಲವೊಬ್ರು ಕೂಡ ತಪ್ಪು ಉತ್ತರವನ್ನ ಕೊಡ್ತಾ ಇದ್ದೀರಿ. ರೈಟ್, ಸರಿಯಾದ ಉತ್ತರ 2, ಹೊಸ ಗುಣಗಳನ್ನ ಇನ್ನೊಂದು ಸಮಾಜದಿಂದ ಎರವಲು ಪಡೆಯುವುದು. ಸರಿಯಾದ ಉತ್ತರ 2. ಹಂಗಂದ್ರೆ ಏನು? ಸಾಂಸ್ಕೃತಿಕ ಪ್ರಸರಣ
ಅಥವಾ ವಿಸರಣ ಅಂತೇಳಿ ಪ್ರಸರಣ. ನೋಡಿ, ಪ್ರಸರಣ ಅಥವಾ ಸಾಂಸ್ಕೃತಿಕ ಪ್ರಸರಣವೆಂದರೆ ಒಂದು ಸಮಾಜವು ಭೌತಿಕ ವಸ್ತುಗಳು ಮತ್ತು ವಿಚಾರಗಳು ಅಥವಾ ಚಿಂತನೆಗಳನ್ನ ಅಥವಾ ಸಂಸ್ಕೃತಿಯನ್ನ, ಯಾವುದೇ ಅಂಶಗಳನ್ನ ಇತರ ಸಂಸ್ಕೃತಿ ಅಥವಾ ಸಮಾಜದಿಂದ ಎರವಲು ಪಡೆಯುವಂತಹ ಪ್ರಕ್ರಿಯೆ. ನೋಡಿ, ಸರಳವಾಗಿ ಹೇಳಬೇಕಾದರೆ ಒಂದು ಸಮಾಜವು ಇನ್ನೊಂದು ಸಮಾಜದಿಂದ ಸಾಂಸ್ಕೃತಿಕ ಅಂಶಗಳನ್ನ ಎರವಲು ಪಡೆಯುವಂತಹ ಪ್ರಕ್ರಿಯೆಯನ್ನೇ ಸಾಂಸ್ಕೃತಿಕ ಪ್ರಸರಣ ಎಂದು ಕರೆಯುವಂತಹದ್ದು. ಸಮಯ ಮುಗೀತಾ ಬಂತು, ಆಯ್ತು, ಮುಗಿಸ್ತೀನಿ. ಎರಡೇ ಕಾನ್ಸೆಪ್ಟ್ಗಳಿದ್ದಾವೆ. ಉಪನ್ಯಾಸಕರ ಪರೀಕ್ಷೆ 2008ರಲ್ಲಿ ಕೇಳಿರುವಂತಹ ಪ್ರಶ್ನೆ, ವ್ಯತ್ಯಾಸ ಮತ್ತು ತೋರಿಕೆಯ ಪರಕೀಯ ಸಂಸ್ಕೃತಿಯವರೊಡನೆ ತಿಕ್ಕಾಟ ಉಂಟಾದಾಗ ವ್ಯಕ್ತಿಗಳು ಏನೆಂದು ಭಾವಿಸುತ್ತಾರೆ ಎಂಬುದು ಈ ಮುಂದಿನಂತೆ ವಿವರಿಸಲಾಗಿದೆ. ವ್ಯತ್ಯಾಸ ಮತ್ತು ತೋರಿಕೆಯ ಪರಕೀಯ ಸಂಸ್ಕೃತಿಯೊಡನೆ ತಿಕ್ಕಾಟ ಉಂಟಾದಾಗ ವ್ಯಕ್ತಿಗಳು ಏನೆಂದು ಭಾವಿಸುತ್ತಾರೆ ಎಂಬುದನ್ನು ವಿವರಿಸಲಾಗಿದೆ. ಸಾಂಸ್ಕೃತಿಕ ಸಂಘರ್ಷ, ಒಡೆದ ವ್ಯಕ್ತಿತ್ವ, ಸಾಂಸ್ಕೃತಿಕ ಆಘಾತ, ದ್ವಿಸಂಸ್ಕೃತಿ. ಉತ್ತರ ಕೊಡಿ, ಬೇಗ ಉತ್ತರ ಕೊಡಿ. ನೋಡಿ, ವ್ಯತ್ಯಾಸ ಮತ್ತು ತೋರಿಕೆಯ ಪರಕೀಯ ಸಂಸ್ಕೃತಿಯೊಡನೆ ತಿಕ್ಕಾಟ ಉಂಟಾದಾಗ ವ್ಯಕ್ತಿಗಳು ಏನೆಂದು ಭಾವಿಸುತ್ತಾರೆ ಎಂಬುದು ಈ ಮುಂದಿನಂತೆ ವಿವರಿಸಲಾಗಿದೆ. ಗುಡ್. ಇದಕ್ಕೆ ಸರಿಯಾದ ಉತ್ತರ ಸಿ, ಸಾಂಸ್ಕೃತಿಕ ಆಘಾತ ಎನ್ನುವಂಥದ್ದು. ನೋಡಿ, ಫ್ಯೂಚರ್ ಶಾಕ್ ಪುಸ್ತಕವನ್ನ ಬರೆದವರು ಅರ್ನಾಲ್ಡ್ ಟೈನ್ಬಿ, ಅಲ್ವಿನ್ ಟಾಫ್ಲರ್, ಫೆರ್ಡಿನಾಂಡ್ ಟೋನಿಸೋ, ಡೊನಾಲ್ಡ್ ಟಿಮರ್ಶಾಫ್ಟ್. ಗುಡ್, ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ರಿ. ಇದಕ್ಕೆ ಸರಿಯಾದ ಉತ್ತರ ಅಲ್ವಿನ್ ಟಾಫ್ಲರ್. ಹಾಗಾದ್ರೆ ಏನು ಸಂಸ್ಕೃತಿ ಆಘಾತ ಅಂದ್ರೆ ಏನು? ಕಲ್ಚರ್ ಶಾಕ್ ಅಂತ. ಬಹಳ ವಂಡರ್ಫುಲ್ ಕಾನ್ಸೆಪ್ಟ್ ಇದು. ತಮ್ಮ ಸಂಸ್ಕೃತಿಗೆ ತೀರ ಭಿನ್ನವಾಗಿರುವಂತಹ ಇನ್ನೊಂದು ಸಂಸ್ಕೃತಿಯನ್ನ ಎದುರಿಸಬೇಕಾದ ಪ್ರಮೇಯ ಬಂದಾಗ ಅಥವಾ ಸನ್ನಿವೇಶ ಬಂದಾಗ ಜನರಲ್ಲಿ ಕಾಣಬಹುದಾದ ಭಾವನಾತ್ಮಕ ಪೀಡನೆ ಮತ್ತು ನೆಲೆ ಕಳೆದುಕೊಂಡಾಗ ಉಂಟಾಗಬಹುದಾದ ದಿಗ್ಭ್ರಾಂತಿ ಎಂತಿಲ್ಲ, ಏನು ತಲೆಗೆ ಏನು ಸೂಚಿಸುವುದಿಲ್ಲಲ್ಲ, ಆ ಒಂದು ಮನಸ್ಥಿತಿ ಆಗುವಂತದ್ದನ್ನ ನಾವೇನ್ ಕರಿತೀವಿ? ಸಂಸ್ಕೃತಿಯ ಆಘಾತವೆಂದು ಕರೆಯುತ್ತೇವೆ. ನೋಡಿ, ನಮ್ಮ ಸಂಸ್ಕೃತಿಗೆ ತೀರ ಭಿನ್ನವಾಗಿರುವಂತಹದ್ದು, ಅದನ್ನ ನೋಡಿದ್ರೆ ನಮಗೆ ಶಾಕ್ ಆಗುವಂತ ಸಂಸ್ಕೃತಿಯನ್ನೇ ಸಾಂಸ್ಕೃತಿಕ ಆಘಾತವೆಂದು ಕರೆಯುತ್ತೇವೆ. ಉದಾಹರಣೆ ನೋಡುವುದಾದರೆ, ಸ್ವೀಡನ್ ದೇಶದಲ್ಲಿ ಸಮುದ್ರ ತೀರದಲ್ಲಿ ನಮಗೇನಾದ್ರೂ ಭಾರತೀಯರಿಗೆ ಓಡಾಡುವ ಅವಕಾಶ ಒದಗಿ ಬಂದಾಗ ಅಲ್ಲಿನ ಜನಾಂಗ ಸ್ತ್ರೀ ಪುರುಷರೆಂಬ ಭೇದ ಭಾವ ಇಲ್ಲದೆ, ಸಂಕೋಚವಿಲ್ಲದೆ ತಮ್ಮ ಉಡುಪುಗಳನ್ನ ಎಲ್ಲರೆದುರಿಗೆ ಕಳಿಸಿ ನೀರಿಗೆ ಆರೋದನ್ನು ಕಂಡು ನಮಗೆ ದಿಗ್ಭ್ರಮೆ ಆಗಬಹುದು. ಈ ದೃಶ್ಯವೇ ಅಮೆರಿಕರಿಗೆ ಒಂದು ಸಂಕೋಚ ಉಂಟು ಮಾಡುತ್ತಂತ. ಇನ್ನು ಅಮೆರಿಕದವರಿಗೆ ಹಂಗ ಉಂಟು ಮಾಡಿದಾಗ ಭಾರತೀಯರು ಮೊದಲೇ ನಾವು ಸಂಪ್ರದಾಯವಾದಿಗಳು, ಮಾತನಾಡಿದರೆ ಸಂಕೋಚ ಪಡುವಂತವರು ನಾವು. ಅಲ್ಲಿ ಹೆಣ್ಣು ಗಂಡೆಂಬ ಭೇದ ಭಾವ ಇಲ್ಲದೆ ಬಟ್ಟೆಯನ್ನು ಬಿಚ್ಚಿ ನೀರಿಗೆ ಆರುವಂತ ಒಂದು ಸನ್ನಿವೇಶ, ಅದು ಅವ್ರ ಸಂಸ್ಕೃತಿ. ಇದಲ್ಲದೆ ಇನ್ನು ಕೆಲವೊಬ್ರು ಹೇಳ್ತಾರೆ, ಆದಿವಾಸಿ ಜನಾಂಗಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಅವ್ರ ಸಂಸ್ಕೃತಿಯನ್ನು ಕಂಡು ನಾನು ಯಾಕಪ್ಪ ಈ ಸಂಸ್ಕೃತಿಯನ್ನು ಅಧ್ಯಯನ ಮಾಡಕ್ಕೆ ಬಂದೀನಿ ಅನ್ನುವಂತ ಭಾವನೆ ಬರುತ್ತೆ. ಅಂತ ಸಂಸ್ಕೃತಿಗಳನ್ನ ನಾವು ಸಂಸ್ಕೃತಿಯ ಆಘಾತವೆಂದು ಕರೆಯುತ್ತೇವೆ. ಇಷ್ಟು ಇಂದಿನ ತರಗತಿಯ ಮುಖ್ಯವಾದ ವಿಚಾರವನ್ನ ಒಳಗೊಂಡಿರುವಂತಹದ್ದು. ಹೆಚ್ಚು ಕಡಿಮೆ ಈ ಸಂಸ್ಕೃತಿ ಮತ್ತು ಅದರ ಲಕ್ಷಣಗಳು, ಅದರ ಪ್ರಕಾರಗಳು, ಅದರ ಜೊತೆಗೆ ಅದರ ಪರಿಕಲ್ಪನೆಗಳನ್ನ ಒಂದು ತಾಸಿನಲ್ಲಿ ಪ್ರಶ್ನೆಗಳನ್ನ ಕೇಳೋದರ ಮೂಲಕ ಮುಗಿಸುವಂತ ಒಂದು ಪ್ರಯತ್ನ
ಮಾಡಿದ್ದೀನಿ ಅಂತೇಳಿ ನಾನು ಭಾವಿಸುತ್ತೇನೆ. ಇಲ್ಲಿ ಎರಡನ್ನ ಮಾತ್ರ ಬಿಟ್ಟಿದ್ದೇನೆ ಸಮಯದ ಅಭಾವದಿಂದ. ಈ ಸಂಸ್ಕೃತಿಯ ಮೂಲ ಅಂಶಗಳಂತ ಬರ್ತಾವೆ. ಮೂಲ ಅಂಶಗಳು ಒಂದು ಸಂಸ್ಕೃತಿಯ ಸಾರ್ವತ್ರಿಕತೆ. ಈ ಎರಡು ಕಾನ್ಸೆಪ್ಟ್ ಇಟ್ಟ ನಂತರ ಯಾರೊಬ್ರು ಪ್ರಶ್ನೆ ಮಾಡಿದ್ರಿ ಸಂಸ್ಕೃತಿಯ ಪರಿಕಲ್ಪನೆಗಳನ್ನು ವಿವರಿಸಿ ಅಂತ, ನಾನು ಎಲ್ಲವನ್ನ ಮುಗಿಸಿದ್ದೇನೆ. ಕಲ್ಚರ್ ರಿಲೇಟಿವಿಟಿ ಮುಗಿದಿದೆ, ಎಥ್ನೋಸೆಂಟ್ರಿಸಮ್ ಮುಗಿದಿದೆ, ಕಲ್ಚರ್ ಪಸರಣ ಮುಗಿದಿದೆ, ಕಲ್ಚರ್ ಲಾಕ್ ಮುಗಿದಿದೆ, ಕಲ್ಚರ್ ಶಾಕ್ ಮುಗಿದಿದೆ. ಹಾಗಾಗಿ ನಿಮ್ಮ ಇಂದಿನ ಪಾಠಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಇಂದಿನ ಪಾಠಕ್ಕೆ ಸಂಬಂಧಪಟ್ಟ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ನರಸಿಂಹರಾಜು ಕೆ ಅವರು ಕೇಳ್ತಾ ಇದ್ದಾರೆ, ಅದನ್ನ ನಾನು ಮತ್ತೆ ಏನಾದರೂ ತರಗತಿ ತೆಗೆದುಕೊಳ್ಳುವಂತ ಅವಕಾಶ ಸಿಕ್ಕರೆ ಖಂಡಿತವಾಗಿ ಇನ್ನು ಉಳಿದಂತ ಕಾನ್ಸೆಪ್ಟ್ ಬಗ್ಗೆ ನಾನು ಮಾತನಾಡ್ತೀನಿ. ಹಾಗೆ ಪಟೇಲ್ ಸ್ಮೈಲ್ ಅವರು ಹೇಳ್ತಾರೆ, ಒಳ್ಳೆಯ ಮಾಹಿತಿಯನ್ನು ಹಂಚಿದಿರಿ ಸರ್, ಅದಕ್ಕೆ ತುಂಬಾ ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಅವರಿಗೂ ಕೂಡ ರೈಟ್ PDF ಸೆಂಡ್ ಮಾಡಿ ಸರ್ ಅಂತೇಳಿ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ನಾನು ಟೆಲಿಗ್ರಾಮ್ ಲಿಂಕಿನಲ್ಲಿ ಸೆಂಡ್ ಮಾಡ್ತೀನಿ. ರೈಟ್ ಯಶೋಧ ಎಂ ಅವರು ಹೇಳ್ತಾ ಇದ್ದಾರೆ, ಯೂಸ್ಫುಲ್ ಕ್ಲಾಸ್ ಸರ್, ಥ್ಯಾಂಕ್ ಯು ಅಂತ ಹೇಳ್ತಾರೆ. ತುಂಬಾ ಹೃದಯದ ಧನ್ಯವಾದಗಳು. ಸಂಸ್ಕೃತಿ ಜನ್ಮಜಾತವಾದುದ್ದೇ ಅಂತ, ನೆವರ್. ಸಂಸ್ಕೃತಿಯು ಕಲಿಕೆಯಿಂದ ಉಂಟಾಗುವಂಥದ್ದು, ಸಂಸ್ಕೃತಿಯು ಜನ್ಮಜಾತವಾದದ್ದು ಅಲ್ಲ ಎನ್ನುವಂಥ ವಿಚಾರವನ್ನ ಹೇಳಿರುವಂತಹದ್ದು. ನೆಕ್ಸ್ಟ್ ಕಲ್ಚರ್ ಡ್ರಾಫ್ಟ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿ ಸರ್ ಅಂತೇಳಿ. ದಯವಿಟ್ಟು ನನ್ನ ಅವಧಿ ಮುಗಿದಿದೆ, ಹಾಗಾಗಿ ನಾನು ಮುಂದಿನ ಅವಕಾಶ ಸಿಕ್ಕರೆ ಖಂಡಿತ ಮತ್ತೆ ಇಂಥದ ಒಂದು ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡು ಇಲ್ಲಿವರೆಗಾಗಿರುವಂತಹ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಯಾವ ವಿಧ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಅನ್ನುವಂಥ ವಿಚಾರವನ್ನು ನೋಡುವಂಥದ್ದು. ನನ್ನ ಇವತ್ತು ಮೂಲ ಉದ್ದೇಶ ಏನಾಗಿತ್ತು ಅಂದ್ರೆ, ನನ್ನ ಮೂಲ ಉದ್ದೇಶ ಇವತ್ತು ಏನಾಗಿತ್ತು ಅಂದ್ರೆ, ಸರ್ ಪ್ರಶ್ನೆ ಹೇಗೆ ಬರ್ತಾವು, ನಾವು ಯಾವ ಪುಸ್ತಕವನ್ನು ಓದ್ಬೇಕು, ಎಲ್ಲೇನೋ ಓದ್ಬೇಕು, ಎಷ್ಟನ್ನ ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ವಿಚಾರ ಇರುವಂತಹದ್ದು. ದಯಮಾಡಿ ನನ್ನ ವೈಯಕ್ತಿಕ ಸಲಹೆ, ಜೀನೋಸೆಂಟ್ರಿಸಂ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ ಚಂದ್ರಕುಮಾರ್ SM ಅವರು ಕೇಳಿದ್ದಾರೆ. ಜೀನೋಸೆಂಟ್ರಿಸಂ ಅಂದರೆ, ಎಥ್ನೋಸೆಂಟ್ರಿಸಂ ಅಂದರೆ ನನ್ನ ಸಂಸ್ಕೃತಿಯೇ ಶ್ರೇಷ್ಠ ಎನ್ನುವಂಥದ್ದು. ಜೀನೋಸೆಂಟ್ರಿಸಂ ಅಂದರೆ ನನಕ್ಕಿಂತ ಬೇರೊಂದು ಸಂಸ್ಕೃತಿ ಶ್ರೇಷ್ಠವಾದದ್ದು. ಧ್ವನಿ ಬರ್ತದೆ, ನನಕ್ಕಿಂತ ಬೇರೊಂದು ಸಂಸ್ಕೃತಿ ಶ್ರೇಷ್ಠವಾದದ್ದು ಅನ್ನುವ ಭಾವನೆಯನ್ನು ಒಳಗೊಂಡಿರುವುದೇ ಜೀನೋಸೆಂಟ್ರಿಸಂ. ನಾವ್ ಹೇಳ್ತೀವಲ್ಲ, ನಮ್ಮ ದೇಶದ ವಸ್ತುಗಳೇನಪ್ಪ, ಫಾರಿನ್ ಚೆನ್ನಾಗಿರುತ್ತೆ, ಫಾರಿನ್ ಸಂಸ್ಕೃತಿ ಅಂದ್ರೆ ಇನ್ನೊಂದು ಸಂಸ್ಕೃತಿಯ ಬಗ್ಗೆ ಹೇಳುವಂಥದ್ದು. ಸರ್, ಅಂಟಿಲ್ ದಿ ಎಂಡ್ ಆಫ್ ದಿ ಎಕ್ಸಾಮ್ ಯು ಆಲ್ ಸರ್ ಟೇಕ್ ಕ್ಲಾಸಸ್ ಥ್ರೂ ಯೂಟ್ಯೂಬ್ ಅಂತ. ಸ್ನೇಹಿತರೆ, ನನ್ನದೇ ಒಂದು ಯೂಟ್ಯೂಬ್ ಇದೆ, ಕ್ಲಾಸ್ ಅನ್ನ ಮಾಡ್ತೀನಿ. ಸಮಯ ಸಿಕ್ಕರೆ ಖಂಡಿತ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸಮಯ ಸಿಕ್ಕಾಗೆಲ್ಲ ನಾನು ತರಗತಿಯನ್ನ ತೆಗೆದುಕೊಳ್ತೀನಿ. ಶರಣು ಅವರೇ, ಮತ್ತೇನಾದ್ರು ಸರ್ ಕನ್ನಡ ಬುಕ್ ಮಾಡಬೇಕಾ, ಇಂಗ್ಲಿಷ್ ಬುಕ್ ಮಾಡೋದು ಒಳ್ಳೆಯದ ಅಂತ. ಚನ್ನು ಅವರೇ, ತುಂಬಾ ಅದ್ಭುತವಾದ ಪ್ರಶ್ನೆ. ಸರ್, ಈಗ ನಮಗೆ ಸಮಯ ಜನವರಿ ಎಂಡಿಂಗ್ ಪರೀಕ್ಷೆ ಅಂದಾರ. ಅಂತ ಸಂದರ್ಭದಲ್ಲಿ ನಾವು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾದರೆ ಕನ್ನಡ ಪುಸ್ತಕವನ್ನೇ ಓದಿ. ಏಕೆಂದರೆ ಮೊದಲು ನಾವು ಕನ್ನಡದಲ್ಲಿ ಓದಿ ಅರ್ಥ ಮಾಡಿಕೊಂಡ ಮೇಲೆ ಮುಂದಿನ ಒಂದು ಪುಸ್ತಕವನ್ನು ಓದೋದಕ್ಕೆ ಸಾಧ್ಯ. ಈಗ ಕಡಿಮೆ ಸಮಯದಲ್ಲಿ ನಾವು ಎಲ್ಲಾ ಇಂಗ್ಲಿಷ್ ಪುಸ್ತಕವನ್ನು ಓದಿ ಮುಗಿಸೋದಕ್ಕೆ ಅಸಾಧ್ಯದ ಮಾತು. ಇಂಗ್ಲಿಷ್ ಪುಸ್ತಕ ಹೆಚ್ಚಿನ ನಾಲೆಜ್ಗಾಗಿ ಓದಿ. ನನಗೆ ತಿಳಿದ ಮಟ್ಟಿಗೆ ಕನ್ನಡದಲ್ಲಿ ಬಹಳ ಅತ್ಯುತ್ತಮವಾದ ಪುಸ್ತಕ ಎಂದರೆ ಚನ್ನಶಂಕರರಾವ್ ಬರೆದಿರುವ ವೆರಿ ವಂಡರ್ಫುಲ್ ಪುಸ್ತಕ. ನಾನು ಇಲ್ಲಿವರೆಗೆ ಪಾಠ ಮಾಡಿದ್ದು ಕೇವಲ ಪ್ರಥಮ PUC ಮತ್ತು ಈ ಸಮಾಜಶಾಸ್ತ್ರ ದರ್ಶನ ಪಾಠದ ಮಾಹಿತಿಯನ್ನು ಆಧರಿಸಿ. ಎಲ್ಲಾ ಪ್ರಶ್ನೆಗಳು ಕೂಡ ಈ ಪುಸ್ತಕದಲ್ಲಿ ಉತ್ತರವನ್ನು ಸಿಗುವಂತದ್ದು. ಕನ್ನಡ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಿರುವುದು, ಕನ್ನಡ ವಿದ್ಯಾರ್ಥಿಗಳಿಗೆ. ಹಾಗೆ ಮೊಹಮ್ಮದ್ ಪೀರ್, ನಮ್ಮ ಡಾಕ್ಟರ್ ಮಹೇಶ್ ಸರ್ ಅವರು ಹೇಳಿದಂತೆ
ಮೊಹಮ್ಮದ್ ಪೀರ್ ಪುಸ್ತಕ ಕೂಡ ಈ ಕ್ಲಾಸಿಕಲ್ ಸೋಸಿಯಾಲಜಿ, ಮಾಡರ್ನ್ ಸೋಸಿಯಾಲಜಿಕಲ್ ಥಿಯರಿ ಅನ್ನೋ ಕೃತಿಗಳಲ್ಲಿ ಆ ಒಂದು ಸಿದ್ಧಾಂತಗಳು ಬಹಳ ಮುಖ್ಯವಾಗಿರುವಂತದ್ದು. ಹಾಗಾಗಿ ಮೊದಲು ನೀವು ನಿಮ್ಮದು ಯಾವುದು ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ ಇದೆಯೋ ಕನ್ನಡ ಮಾಧ್ಯಮ ಇದೆಯೋ ಆ ಮಾಧ್ಯಮದ ಪುಸ್ತಕವನ್ನು ಓದುವಂತ ಪ್ರಯತ್ನ ಮಾಡಿ. ಕಡಿಮೆ ಸಮಯ ಇದೆ, ಅದೇಂತಾರಲ್ಲ ನೀರು ಹೋಗಲಾರದ ಗಂಟಲಲ್ಲಿ ಕಡುಬು ತುರುಕಿದಂತೆ ಅಂತ. ಒತ್ತಡಕ್ಕೊಳಗಾಗಬೇಡಿ. ಏಕೆಂದರೆ ನೀವು PUCಯಲ್ಲಿ ಸಮಾಜಶಾಸ್ತ್ರ ಓದಿದ್ದೀರಿ, ಡಿಗ್ರಿಯಲ್ಲಿ ಸಮಾಜಶಾಸ್ತ್ರ ಓದಿದ್ದೀರಿ, PGಯಲ್ಲಿ ಓದಿದ್ದೀರಿ, ಈಗ ನೆಟ್ಟು ಕೆಸೆಟ್ಟು ಮತ್ತು ಡಾಕ್ಟರೇಟ್ ಪದವಿ ಪಡೆದಿರಿ ಅಂದ್ರೆ ಸೋಸಿಯಾಲಜಿ ಮೇಲೆನೆ ಮಾಡಿರ್ತೀರಿ. 90% ಸೋಸಿಯಾಲಜಿಯನ್ನ ಓದಿಬಿಟ್ಟಿರಿ. ಈಗ ಏನಂದ್ರೆ ಎಕ್ಸಾಮ್ ಪ್ರಪೋಸ್ ಸ್ಟಡಿ ಮಾಡಬೇಕಾಗಿದೆ. ಹಾಗಾಗಿ ಆತಂಕಕ್ಕೆ ಒಳಗಾಗುವಂತ ಪ್ರಶ್ನೆನೇ ಇಲ್ಲ. ನಾನು ಈಗಾಗಲೇ ಹೇಳಿದ್ನಲ್ಲ, ಏನು ಚನ್ನಶಂಕರ ಬರೆದಿರುವ ನನ್ನ ಅನುಭವ ಪ್ರಕಾರ ಕನ್ನಡದಲ್ಲಿ ಸಮಾಜಶಾಸ್ತ್ರಕ್ಕೆ ಅತ್ಯುತ್ತಮವಾದ ಕೊಡುಗೆ ಅಂದ್ರೆ, ಕನ್ನಡ ವಿದ್ಯಾರ್ಥಿಗಳಿಗೆ ಕೊಡುಗೆ ಅಂದ್ರೆ ಅದು ಚನ್ನಶಂಕರರಾವ್. ಅದು ನನ್ನ ಅನುಭವ ಅಷ್ಟೇ. ಇದಾದ ನಂತರ ಯಾಕೆ ಚನ್ನಶಂಕರರಾವ್ ಅಂದ್ರೆ ಎಲ್ಲಾ ಮಾಹಿತಿ ಸಿಗುತ್ತೆ. ವಿಶ್ವಕೋಶ ಇದೆ 1 ಮತ್ತು 2, ಸಂಪುಟ 1, 2, 3 ಇದೆ. ಆಮೇಲೆ ಸಾಮಾಜಿಕ ಸಮಸ್ಯೆಗಳು, ಸಮಗ್ರ ಸಾಮಾಜಿಕ ಸಮಸ್ಯೆಗಳು ಇದೆ. ಭಾರತೀಯ ಮತ್ತು ಪಾಶ್ಚಿಮಾತ್ಯ ಚಿಂತಕರು ಪುಸ್ತಕ ಇದೆ. ಹಾಗಾಗಿ ಎಲ್ಲಾ ಮಾಹಿತಿಯನ್ನು ಸಿಗುವಂತ ಪುಸ್ತಕ. ಶರಣು ಹೆಸರು ಕೇಳ್ತಾರೆ, ಎತ್ನೋಸೆಂಟ್ರಿಸಮ್ ಅಂದ್ರೆ ಹೇಳಿನಲ್ಲ ಶರಣವರಿಗೆ, ನನ್ನ ಸಂಸ್ಕೃತಿ ಶ್ರೇಷ್ಠ, ಇನ್ನೊಂದು ಸಂಸ್ಕೃತಿ ಕೀಳು ಅನ್ನುವ ಬಗ್ಗೆ ಭಾವನೆಯನ್ನ ಹೊಂದಿರುವುದೇ ಎತ್ನೋಸೆಂಟ್ರಿಸಮ್. ಸ್ವ ಸಂಸ್ಕೃತಿವಾದ, ಸ್ವ ಜನಾಂಗೀತವಾದ, ಸ್ವ ಸಂಸ್ಕೃತಿ ಕೇಂದ್ರಿತವಾದ ಅಂದ್ರೆ ನನ್ನ ಸಂಸ್ಕೃತಿ ಶ್ರೇಷ್ಠ, ಇನ್ನೊಬ್ಬ ಸಂಸ್ಕೃತಿ ಕೀಳು ಅಂದು ಭಾವಿಸುವಂತದನ್ನ ಎತ್ನೋಸೆಂಟ್ರಿಸಮ್. ಜಿನೋಸೆಂಟ್ರಿಸಮ್ ಇದು ಅಪೋಸಿಟ್. ಬೇರೆ ಸಂಸ್ಕೃತಿ ಶ್ರೇಷ್ಠ, ನನ್ನ ಸಂಸ್ಕೃತಿ ಕೀಳು ಎಂದು ಅಧ್ಯಯನ ಮಾಡುವಂಥದ್ದು. ನೂತನ್ ಭೋಸ್ಲೆ ಅವ್ರು ಕೇಳ್ತಾರೆ, ಕಲ್ಚರ್ ಲ್ಯಾಕ್ ಬಗ್ಗೆ ಹೇಳ್ರಿ ಅಂತ. ರೇಣು ಅವ್ರಿಗೆ ಕೇಳಿದ್ರೆ, ಚನ ರಾವ್ ಬುಕ್ಕು ಎಲ್ಲ ತೆಗೆದುಕೊಳ್ಳಬೇಕಾ ಸರ್ ಇವಾಗ ಎಕ್ಸಾಮಿಗೆ ಅಂತ. ಸಂಪುಟ 1, 2, 3, ವಿಶ್ವಕೋಶ 1, ಪಾಶ್ಚಿಮಾತ್ಯ ಮತ್ತು ಭಾರತೀಯ ಸಮಾಜಶಾಸ್ತ್ರಜ್ಞರು ಅವಶ್ಯವಾಗಿದೆ. ಹಾಗೆ ಸೋಷಿಯಲ್ ರಿಸರ್ಚ್ ಮೆಥಡಾಲಜಿ, ಸಾಮಾಜಿಕ ಸಂಶೋಧನೆ ಬುಕ್ಕ ಚನ್ನಶಂಕರ್ ಬುಕ್ ಅನ್ನು ಕೂಡ ಅದ್ಭುತವಾಗಿರುವಂತದ್ದು. ಎಸ್ ಸರ್, ಇನ್ನು ಹೊಸ ಬುಕ್ಕು ಸಿಲೆಬಸ್ ಪ್ರಕಾರ ಬಂದಿಲ್ವಾ ಅಂತ. ಇಲ್ಲ, ಬಂದಿಲ್ಲ. ಯಾರು ನಮ್ಮ ಕನ್ನಡದಲ್ಲಿ, ಪರ್ಟಿಕ್ಯುಲರ್ ಕನ್ನಡದಲ್ಲಿ ಯಾರು ಸಿಲೆಬಸ್ ಪ್ರಕಾರ ಬುಕ್ ಅನ್ನ ಬರೆದಿಲ್ಲ. ಕೇವಲ ನೀವು ಹೇಳ್ತೀನಲ್ಲ, ಟೈಮ್ ಸಿಕ್ಕ ನಂತರ ಚನ್ನಶಂಕರ ಒಂದೇ ಬುಕ್ ಅಲ್ಲ, ಬೇರೆ ಬೇರೆ ಆಥರ್ಸ್ ನಮ್ಮ ಕನ್ನಡದಲ್ಲಿ ಈರಣ್ಣ ಚ ಅವರು ಕೂಡ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ಜೋಗೂರು ಕೂಡ ಚೆನ್ನಾಗಿ ಬುಕ್ಕವನ್ನು ಬರೆದಿದ್ದಾರೆ. ಹಾಗಾಗಿ ಅವ್ರ ಪುಸ್ತಕವನ್ನು ಓದ್ಬೇಕು. ಬಟ್ ಸಮಯದ ಮೇಲೆ ಆಧಾರ. ದಿ ಬೆಸ್ಟ್ ನಮಗೆ ಸಮಯ ಇತ್ತು, 1 ವರ್ಷ ಟೈಮ್ ಇತ್ತು ಅಂದ್ರೆ ಖಂಡಿತವಾಗಿ ಇಂಗ್ಲಿಷ್ ಬುಕ್ ಅನ್ನ ನೀಟಾಗಿ ಹೋಗಿ ಅರ್ಥವನ್ನು ಮಾಡಿಕೊಳ್ಳಬೇಕಾದಂತ ಒಂದು ಸಂದರ್ಭ ಇದೆ. ಕಲ್ಚರ್ ಬಗ್ಗೆ ಇನ್ನೇನಾದರೂ ಇನ್ಫಾರ್ಮೇಶನ್ ಇದೆಯಾ ಸರ್ ಅಂತ. ಕಲ್ಚರ್ ಇದೆ. ನಾನು ಹೇಳಿದ ಇಲ್ಲಿವರೆಗೆ ಬರೇ ಸಂಸ್ಕೃತಿಯ ಪರಿಕಲ್ಪನೆಗಳನ್ನು ಅಷ್ಟೇ ಹೇಳಿದ್ದೇನೆ. ಇವು ಸಿದ್ಧಾಂತಗಳಿದ್ದಾವೆ ಮತ್ತು ಹಲವರು ತಮ್ಮದೇ ಆದ ಒಂದು ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ. ಸಂಸ್ಕೃತಿಯ ಬಗ್ಗೆನೇ ಸುಮಾರು 20 ಜನ ಕೃತಿಗಳನ್ನು ಬರೆದಿದ್ದಾರೆ. ಆ ಕೃತಿಗಳನ್ನು ಓದಬೇಕು. ಇದರಲ್ಲಿ ಇನ್ನೂ ಕಾನ್ಸೆಪ್ಟ್ ಇದೆ. ನನಗೆ ಕೇವಲ ಎಕ್ಸಾಮ್ ಪರ್ಪೋಸಿಂಗ್ ಮಾತ್ರ ತೆಗೆದುಕೊಂಡಿರುವಂತದ್ದು. ಇನ್ನೂ ಬಹಳಷ್ಟಿದೆ. ಈ ನೋಡಿ, ನಮ್ಮ ಯಾರು PS ಓರಿಕೆನವರು ಬರ್ತಾರೆ, ಏನೋ ಸಾಂಸ್ಕೃತಿಕವನ್ನು 2 ಪ್ರಕಾರನಾಗಿ ವಿಂಗಡಿಸ್ತಾರೆ ಅವರು. ಎಸ್ ಮುಲಗುಂದ ಸರ್ ಅವ್ರ ಬುಕ್ಕ ಅಧ್ಯಯನ ಮಾಡಬಹುದು. ಅದು ಡಿಗ್ರಿ, PUC, PG ಅಂತ ಏನಲ್ಲ, ನಮ್ಮ ಸಿಲೆಬಸ್ಗೆ ಏನ್ ಸಂಬಂಧಪಟ್ಟಿದೆ ಅದನ್ನ ನಾವು ಅಧ್ಯಯನವನ್ನ ಮಾಡಬಹುದು. ಚನ ರಾವ್ ಬುಕ್ ನೇಮ್ ಅನ್ನ ಹೇಳಿ ಸರ್. ಸಂಪುಟ ಸಮಾಜಶಾಸ್ತ್ರ ದರ್ಶನ ತೋರಿಸ್ತೀನಿ ನೋಡ್ರಿ.
ಸಮಾಜಶಾಸ್ತ್ರ ದರ್ಶನ ಸಂಪುಟ 1, ಸಂಪುಟ 2, ಸಂಪುಟ 3. ವಿಶ್ವಕೋಶ ಅಂತ ಬರೆದಾರೆ, ಸಮಾಜಶಾಸ್ತ್ರದ ವಿಶ್ವಕೋಶ. ಪಾಶ್ಚಿಮಾತ್ಯ ಮತ್ತು ಭಾರತೀಯ ಸಮಾಜಶಾಸ್ತ್ರಜ್ಞರು ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ವಿಚಾರಗಳನ್ನ ಮಾತ್ರ ಮತ್ತು ಕ್ವಶನ್ಗಳನ್ನು ಹೇಳುವುದರ ಮೂಲಕ ಮಾತ್ರ ಅಧ್ಯಯನವನ್ನು ಮಾಡಿರುವಂತದ್ದು. ಗುಡ್ ಚೆನ್ನವರೇ, ಗುಡ್. ಎಸ್, ಸಮಾಜಶಾಸ್ತ್ರದ ಶಿಲ್ಪಿಗಳು ಅಥವಾ ಪಾಶ್ಚಿಮಾತ್ಯ ಮತ್ತು ಭಾರತೀಯ ಸಮಾಜಶಾಸ್ತ್ರಜ್ಞರಂತನೂ ಬರೆದಿದ್ದಾರೆ, ಸಮಾಜಶಾಸ್ತ್ರದ ಶಿಲ್ಪಿಗಳಂತನೂ ಬರೆದಿದ್ದಾರೆ. ನಾನು ಹೇಳೋದು ಕೇವಲ ಕನ್ನಡ ವಿದ್ಯಾರ್ಥಿಗಳಿಗೆ ಕಡಿಮೆ ಸಮಯದಲ್ಲಿ ನಮ್ಮ ಗುರಿಯನ್ನು ಮುಟ್ಟುವುದಕ್ಕಾಗಿ ನಾನು ಕೊಡುವಂತ ಒಂದು ಟಿಪ್ಸ್. ಕಲ್ಚರ್ ಸಂಬಂಧಪಟ್ಟಂತೆ, ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತೆ ಅಥವಾ ಸ್ಟಡಿ ಬಗ್ಗೆ ಆದ್ರೂ ಕೇಳಬಹುದು. ನಾನು ಹೇಳ್ತೀನಲ್ಲ, ನಾನು ಒಬ್ಬ ಸಮಾಜ ಕಲಿಕಾರ್ಥಿ ವಿದ್ಯಾರ್ಥಿ. ರೈಟ್, ಧನ್ಯವಾದಗಳು. ಪ್ರಶ್ನೆಗಳು ಕೇಳಿದ್ದೀರಿ. ಬಹಳ ಮುಖ್ಯವಾಗಿರುವಂತದಂದ್ರೆ ಕಲ್ಚರ್ ಶಾಕ್, ಸಾಂಸ್ಕೃತಿಕ ಆಘಾತ, ಆಮೇಲೆ ಕಲ್ಚರ್ ಲಾಕ್, ಎಥ್ನೋಸೆಂಟ್ರಿಸಮ್. ಇದು ಬಹಳ ಮುಖ್ಯವಾಗಿರುವಂತ ವಿಚಾರ. ಮತ್ತೆ ನಿಮ್ಮದು ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಎಲ್ಲರೂ ಕೇಳಿದ್ದು ಪ್ರಶ್ನೆಗಳಿವೆ. ಕಲ್ಚರ್ ಲ್ಯಾಕ್ ಅಂದ್ರೆ ಏನು? ಕಲ್ಚರ್ ಲ್ಯಾಕ್ ಅಂದ್ರೆ ಏನಿಲ್ಲ, ಬೌದ್ಧ ಮತ್ತು ಅಬೌದ್ಧ ಸಂಸ್ಕೃತಿಯ ನಡುವಿನ ಬದಲಾವಣೆ. ಅದು ಬೌದ್ಧ ಸಂಸ್ಕೃತಿ ವೇಗವಾಗಿ ಹೋಗುತ್ತೆ, ಅಬೌದ್ಧ ಸಂಸ್ಕೃತಿ ನಿಧಾನವಾಗಿ ಹೋಗುತ್ತೆ. ಅವುಗಳ ನಡುವೆ ಅಂತರ ಉಂಟಾಗುತ್ತೆ. ಆ ಅಂತರ ಉಂಟಾಗೋದನ್ನೇ ನಾವು ಸಂಸ್ಕೃತಿಯ ಹಿಂಬೀಳುವಿಕೆ ಎಂದು ಕರೆಯುವಂತಹದ್ದು. ಎಥ್ನೋಸೆಂಟ್ರಿಸಮ್ ಅಂದ್ರೆ ಇಷ್ಟೇ, ನನ್ನ ಸಂಸ್ಕೃತಿಯೇ ಶ್ರೇಷ್ಠ, ಅನ್ಯ ಸಂಸ್ಕೃತಿಯೇ ಕನಿಷ್ಠ ಅಂತ ತಿಳ್ಕೊಳ್ಳುವಂತಹದ್ದು. ಇದರಲ್ಲಿ ಬರುವಂತ ಇನ್ನೊಂದು ಕಾನ್ಸೆಪ್ಟ್, ಸಿಲೆಬಸ್ ಇಲ್ಲ ಅಂತ ನೋಡ್ಬೇಕು, ಇದ್ರ ಅಪೋಸಿಟ್ ಜಿನೋಸೆಂಟ್ರಿಸಮ್. ಅಂದ್ರೆ ನನ್ನ ಸಂಸ್ಕೃತಿ ಕೀಳು, ಬೇರೆ ಸಂಸ್ಕೃತಿ ಶ್ರೇಷ್ಠ ಎಂದು ವಿಚಾರವನ್ನ ಮಾಡುವಂತಹದ್ದು. ತದನಂತರ ಕಲ್ಚರ್ ಶಾಕ್ ಅಂತ ಹೇಳಿದ್ನಲ್ಲಿ ಈಗಾಗಲೇ, ಆಘಾತ. ಆ ಸಂಸ್ಕೃತಿ ನೋಡಿ, ನಮ್ಮ ಸಂಸ್ಕೃತಿಗೂ ಅವ್ರ ಸಂಸ್ಕೃತಿಗೂ ಬಹಳ ವ್ಯತ್ಯಾಸ ಇರುತ್ತೆ, ಬಹಳ ವ್ಯತ್ಯಾಸ ಇರುತ್ತೆ. ಆ ಸಂಸ್ಕೃತಿ ನೋಡಿಬಿಟ್ರೆ ನಮಗೆ ಬಹಳ ಆಶ್ಚರ್ಯ ಆಗುತ್ತೆ. ಏನಪ್ಪ ಹಿಂಗಿದ್ದಾರೆ, ಇಂಥ ಸಂಸ್ಕೃತಿ ಇದೆಯಾ ಅಂತೇಳಿ ನಮಗೆ ಆಘಾತ ಆಗುತ್ತೆ. ಅದನ್ನೇ ಫ್ಯೂಚರ್ ಶಾಕ್ ಅಂತೇಳಿ ಅಲ್ವಿನ್ ಟಾಫ್ಲರ್ ಅವರು ಬರೆದಿರುವಂತ ಗ್ರಂಥ. ಎಲ್ಲರೂ ತುಂಬಾ ಉತ್ತಮವಾದ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದೀರಿ. ನನಗೊಂದು ಈ ಒಂದು ಅವಕಾಶವನ್ನ ಒದಗಿಸಿಕೊಟ್ಟಂತಹ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯವರಿಗೂ ಹಾಗೂ ಡಾಕ್ಟರ್ ಪ್ರಕಾಶ್ ಬಡಿಗೇರ್ ಸರ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇಲ್ಲಿವರೆಗೆ ನನ್ನ ತರಗತಿಯನ್ನ ಆಲಿಸಿದಂತಹ ಎಲ್ಲ ನನ್ನ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ನಿಮ್ಮ ಕಮೆಂಟ್ಸ್ ಕೂಡ ಕೊಟ್ಟಿದ್ದೀರಿ, ಅದಕ್ಕೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತೆ ಇಂಥ ಅವಕಾಶ ಏನಾದರೂ ಒದಗಿ ಬಂದಿದ್ದರೆ ಖಂಡಿತವಾಗಿ ನಾನು ತರಗತಿಯನ್ನ ತೆಗೆದುಕೊಳ್ಳುತ್ತೇನೆ.